ಆನೇಕಲ್ ರೈತರ ಸಮಾಲೋಚನಾ ಸಭೆ ಆನೇಕಲ್ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಆನೇಕಲ್ ತಾಲ್ಲೂಕು ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕೆಎಡಿಬಿ ವತಿಯಿಂದ ಭೂಸ್ವಾಧೀನ ಕಾಯ್ದೆ ವಿರೋಧಿಸಿ ರೈತರು ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆ ಕಾರ್ಯಕ್ರಮವನ್ನು ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹಾಗೂ ಶಾಸಕ ಬಿ. ಶಿವಣ್ಣ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಇನ್ನು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಕೆ. ಸಿ. ದೇವರಾಜು ಮಾತನಾಡಿ, ನಮ್ಮ ಭಾಗದಲ್ಲಿ ಯಾವುದೇ ರೈತರನ್ನು ಸಂಪರ್ಕಿಸದೆ ಸಭೆಯನ್ನು ಕರೆಯದೆ ಸಮಾಲೋಚನೆ ಮಾಡದೆ ಕೆ.ಐ.ಎ.ಡಿ.ಬಿ ಭೂಸ್ವಾಧೀನ ಕಾಯ್ದೆ ತಂದು ರೈತರ ಭೂಮಿಯನ್ನು ಅನಧಿಕೃತವಾಗಿ ಬಂದು ಒತ್ತುವರಿ ಮಾಡಿರುವುದು ಖಂಡನೀಯ ಎಂದು ಅಧಿಕಾರಿಗಳಿಗೆ ಭೂ ಸ್ವಾಧೀನ ಕೈಬಿಡಬೇಕೆಂದು ಒತ್ತಾಯಿಸಿದರು. ಆನೇಕಲ್ ತಾಲ್ಲೂಕು ದಂಡಾಧಿಕಾರಿಗಳು ಶಶಿಧರ್ ಮಾಡ್ಯಾಲ್ ಮಾತನಾಡಿ, ಭೂಸ್ವಾಧೀನ ಪ್ರಕ್ರಿಯೆ ನಮ್ಮ ಗಮನಕ್ಕೆ ಯಾವುದೂ ಬಾರದ ಕಾರಣ ಸರ್ಕಾರದೊಂದಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಬರೆದಿದ್ದು ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಅಹವಾಲುಗಳು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಇನ್ನು ಬೆಂಗಳೂರು ಜಿಲ್ಲಾಧಿಕಾರಿಗಳ ಜಗದೀಶ್ ಮಾತನಾಡಿ, ರೈತರು ಕೊಟ್ಟಿರುವ ಆಹ್ವಾನಗಳು ಸ್ವೀಕರಿಸಿ 10 ಪುಟದಲ್ಲಿ ನಾನು ಬರೆದುಕೊಂಡಿದ್ದೇನೆ. ಸಂಬಂಧಪಟ್ಟ ಸರ್ಕಾರದ ಸಚಿವರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ತಮ್ಮ ಅಹವಾಲುಗಳನ್ನು ಅವರ ಮುಂದಿಟ್ಟು ಸಾಧ್ಯವಾದಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡುವ ಭರವಸೆಯನ್ನು ನೀಡಿದರು. ಶಾಸಕರಾದ ಬಿ. ಶಿವಣ್ಣ ಮಾತನಾಡಿ, ಈ ಹಿಂದೆ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದು ರೈತರ ಫಲವತ್ತಾದ ಭೂಮಿಯನ್ನು ಕೆಎಡಿಬಿ ಅಕ್ರಮವಾಗಿ ರೈತರ ಗಮನಕ್ಕೆ ಬಾರದೆ ನೋಟಿಫಿಕೇಶನ್ ಮಾಡಿರುವ ವಿಚಾರ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿರುತ್ತೇವೆ. ಆದಷ್ಟು ಬೇಗ ವಶಪಡಿಸಿಕೊಳ್ಳಲು ನಿರ್ಧರಿಸಿರುವ ಜಾಗವನ್ನು ಕೈ ಬಿಡುವಂತೆ ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಗೋಪಿನಾಥ್ ರೆಡ್ಡಿ, ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಭೂ ಸ್ವಾಧೀನ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಜಯಪ್ರಕಾಶ್, ಉಪಾಧ್ಯಕ್ಷ ನಾಗೇಶ್ ರೆಡ್ಡಿ, ರಮೇಶ ರೆಡ್ಡಿ, ಖಜಾಂಚಿ ಮಧುರೆಡ್ಡಿ, ಸಂಚಾಲಕ ರಾಮಸ್ವಾಮಿ ರೆಡ್ಡಿ, ತಾಲ್ಲೂಕಿನ ಎಲ್ಲಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದ್ದರು. ನಾನು ಫೋನಲ್ಲಿ ಹೇಳಿದೆ, ಅವತ್ತೇ ಡೇಟ್ ಅನ್ನು ಸಾಕೊಟ್ಟೆ ನಾನು ಬರ್ತೀನಿ ಅಂತ. ಆದರೆ ಲಾಸ್ಟ್ ವೀಕ್ ಬರಬೇಕಿತ್ತು, ಆದರೆ 2-3 ದಿನ ಇವತ್ತು ನಿಮ್ಮ ಸಭೆಗೆ ಬಂದಿದೆ. ಸಭೆಗೆ ಬಂದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಇಷ್ಟು ಎಲ್ಲ 10 ಪೇಜ್ ಬರ್ಕೊಂಡಿದ್ದೀವಿ. ಈಗ ಯಾರು ಏನೇನು ಮಾತಾಡಿದ್ರೋ ಪ್ರತಿ ಒಂದು ಮಾತನ್ನು ಸಹ ಇಲ್ಲಿ ನೋಟ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನ ಇಲ್ಲಿ ದಾಖಲಿಸಿದೆ. ಖಂಡಿತ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರಬೇಕಾದ್ದು ನನ್ನ ಕೆಲಸ. ಹಾಗಾಗಿ ಇದು ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಅಪ್ಲಿಕೇಶನ್ ಅಲ್ಲ. ಖಂಡಿತ ಈಗ ಆಲ್ರೆಡಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಪ್ರಸ್ತಾಪ ಮಾಡಿದ್ರು. ಎಸಿ ಗಮನ ಕೊಡಲಿಲ್ಲ, ತಹಸೀಲ್ದಾರ್ ಗಮನ ಕೊಡಲಿಲ್ಲ, ಡಿಸಿ ಗಮನ ಕೊಡಲಿಲ್ಲ, ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನಾವು ಶಾಸಕ ಕಳಿಸ್ಕೊಟ್ಟಿದ್ದೇವೆ. ನ್ಯಾಯಬದ್ಧವಾಗಿ ಸಹ ನೀವು ಕಾನೂನುಬದ್ಧವಾಗಿ ಫಸ್ಟ್ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೀರಾ. ಯಾವುದು 59, 58 పీకులు ఆడుకోవాలి. ఇక్కడ ఉండేది శాంతంగా చెప్పండి. భూస్వాధీన ప్రక్రియ ಡ್ರಾಪ್ ಆಗ್ಬೇಕಾಗಬೇಕು. ಅದಕ್ಕೆ ಕೂಗಾಡ್ ಬಿಟ್ರೆ ಆಗುತ್ತಾ? ಆಗಲ್ಲ. ಅವ್ರು ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಬಂದಿರೋದು. ಬರಬೇಕು ಅಂತ ಏನಿರ್ಲಿಲ್ಲ, ಆದ್ರೂ ಬಂದಿದ್ದಾರೆ, ಮಾಡ್ತಾರೆ, ನಮ್ಮ ಪರವಾಗಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆ ಇರಲಿ. ಇವತ್ತು ನಮ್ಮ ಅಹವಾಲು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ. ನಾವು ಹೇಳಿದ್ವಿ 28 ಪ್ರೊಸೀಡಿಂಗ್ಸ್ ಕರೆಕ್ಟ್ ಆಗಿಲ್ಲ. ಬರೀತಾರೆ ಅವರು, ಬರೆಯೋದಕ್ಕೆ ಬಂದಿರೋದು. ಶಿವಣ್ಣವ್ರು ಅವ್ರು ಕರ್ಕೊಂಡು ಬಂದಿರೋದು ಅದಕ್ಕೆ. ಅವ್ರು ಬರೀತಾರೆ. ಗೋಪಿಯವರು ಹೇಳಿದ್ರು ಇವಾಗ
ಏನ್ ಪರಿಸ್ಥಿತಿ ಅಂತ ಅದ್ರಲ್ಲಿ ಇಲ್ಲ ಅಂತ ಹೇಳಿಲ್ಲ. ನೀವು ಇದರಲ್ಲೇ ಕಾಲ ಕಳೆದ್ರೆ ರಿಸಲ್ಟ್ ಕಡಿಮೆ ಆಗುತ್ತೆ. ಒಂದ್ ನಿಮಿಷ ಇರಿ, ಕೂತ್ಕೊಳ್ಳಿ. ನೀವು ಹೇಳಿ, ಇನ್ನೊಂದು 2 ನಿಮಿಷ ಬಂಧುಗಳೇ, ಅವರ ಬಳಿ ಅವರು ನ್ಯಾಯಬದ್ಧವನ್ನು ನಡೆದಿಲ್ಲ ನಮಗೆ ಗೊತ್ತಿದೆ. ಅವರು ಈಗಾಗಲೇ ಸೋಲ್ತಾ ಇದ್ದಾರೆ. KTB ಫಸ್ಟ್ ಫೇಸ್ ಮಾಡಿರ್ತಕ್ಕಂಥದ್ದು. ನಾನು ನಮ್ಮ ಮಗಳಿಗೆಲ್ಲ ಶಾಸಕರನ್ನ ಅಂದ್ರೆ ಅವ್ರು ಮಾಡಿದಂತ ಕರ್ತವ್ಯ ನಾವು ಸ್ವಲ್ಪ ಹೇಳ್ಕೋಬೇಕು, ಸಹಾಯ ಮಾಡಿದವ್ರನ್ನ ನೆನೆಸ್ಕೋಬೇಕು. ಮೊದಲ ಬಾರಿಗೆ ನಮ್ಮನ್ನ MB ಪಾಟೀಲ್ ಬಳಿ 6 ತಿಂಗಳ ಹಿಂದೆಯೇ ತೆಗೆದುಕೊಂಡೋಗಿ ನಮ್ಮ ಇಡೀ ಅಂಗನಡಿ ಹಾಗೂ ಮೇಡಲ್ಗೆ ಎಲ್ಲ ವಿಡಿಯೋ ಫುಟೇಜ್ ತೋರಿಸಿ ಅವರ ಬಳಿ ಆಗ ನಮ್ಮ MB ಪಾಟೀಲ್ ಅವರು ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಳ್ತೇನೆ ಅಂತ ಹೇಳಿ ಆಗ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಎಲ್ಲ ತೋರಿಸಿ ಜಿಲ್ಲಾಧಿಕಾರಿಗಳು ಸಹ ಒಂದು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ ಕೊಟ್ಟು 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ ಅದನ್ನ ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ವೃತ್ತಿ ಕೊಡ್ತೀವಿ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು. ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಫ್ರೆಷರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದೆ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ನೂರು ರೈತರ ಜಮೀನಾದ್ರು ಉಳಿಸಿ. ದಂಡಾಧಿಕಾರಿಗಳಿಗೆ ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದ್ದೇವೆ. ದಯವಿಟ್ಟು ತಾವು ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಇದೆ, ತಾವು ನಮ್ಮ ಜಮೀನಿಗೆ ನಾವು ಮಾತ್ರ ಬೆಳೆದ್ವಿ. ದಯವಿಟ್ಟು ಅಂಗನವಾಡಿಯಲ್ಲಿ ಒಂದು ರೋಡ್ ವಿಸಿಟ್ ಮಾಡಿ ಸಾಕು ತೋಟದ್ದು, ನಿಮಗೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ಮುಡ್ತಾ ಇದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ, ತೆಗೆದುಕೊಳ್ಳಿ ಒಂದು ಬೇಡ ಬೇಕಲ್ಲ, ಕೈಗಾರಿಕೆ ಆಗ್ಲೇಬೇಕು, ನಮ್ಮ ಉದ್ಯೋಗ ಸಿಗ್ಬೇಕು, ನಮ್ಮ ದೇಶ ವೃದ್ಧಿ ಆಗ್ಬೇಕು, ಇನ್ಕಮ್ ಜನರೇಟ್ ಆಗ್ಬೇಕು. ಆಗುತ್ತೇನೆ ಆಗ ನೈಜವಾದ ರೈತರ ಜಮೀನನ್ನು ಮುಟ್ಟಬೇಡ ಅಂತ ನಿಮ್ಮಲ್ಲಿ ನಾವು ಸವಿನವಾಗಿ ನಿಲ್ಲಿಸ್ಕೊಳ್ತೇವೆ. ಅಕಸ್ಮಾತ್ ಮುಟ್ಟೋದು ಬಂದ್ರೆ ಡ್ರೋನ್ ಅಲ್ಲ ಬೇಗ ಕಳೀತಾರೆ. ಆಯ್ತು ಸರ್, ಕ್ಷಮಿಸಿ. ಡ್ರೋನ್ ಬಿಟ್ಟಿದ್ದಲ್ಲ, ನಾವು ಶಾಂತಿದಾರರಲ್ಲ. ಬೇರೆ ಜನ ಬೋಧನೆ ಮಾಡಬಹುದು, ನಾವು ಮಾತ್ರ ರೈತರು ಪ್ರಾಮಾಣಿಕ ಬದ್ಧತೆ ಅನುಬಂಧ ಇಟ್ಕೊಂಡಿರ್ತಕ್ಕಂಥವ್ರು. 100 ವರ್ಷದ ಅನುಬಂಧ 10 ಗುಂಟೆ ಜಮೀನು ಜನ ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯ ಮುಖ್ಯ. ಸಾಹೇಬ್ರು ಬೇಕಾದ್ರೆ ಮನಸ್ಸು ಮಾಡಿಸಿ ಕೆಲಸ ಬುಕ್ಸ್ ಮಾಡಿ ಸರ್, ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಳ್ಳಿ ಸರ್. ಬಲೋ ಭಾರತ್ ಮಾತಾ ಕಿ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಹಸಿರು 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 ಹಸಿರು. ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರ ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮ್ಮ ಜಮೀನಿಂದ ನಿಮ್ ಹೊಟ್ಟೆ ತುಂಬಿಸ್ತಾರೆ, ನಿಮ್ ಉಸಿರು ತುಂಬಿಸ್ತಾರೆ. ನಮ್ಮ ದೇಶವಟಿ ಅವರಿಗೆ ಅವರು ರೈತ ಹೋರಾಟಗಾರ. ಅವರೊಂದು 3 ನಿಮಿಷ ಅಷ್ಟೇ ಮಾತಾಡ್ತೀನಿ ಅಂತ ಹೇಳಿ ಸ್ವಲ್ಪ ಎಲ್ಲೋ ಶಿವಣ್ಣವರು ಎಲ್ಲರೂ ಹೋಗ್ಬೇಕು ಅಂತ ಹೇಳ್ತಾರೆ. ದಯವಿಟ್ಟು 3 ನಿಮಿಷ ಅಷ್ಟೇ. ಅಲ್ಲೆಲ್ಲ ಹಂಗೆ ಆಯ್ತು, ಮೊದಲನೇ ಮೀಟಿಂಗು ಹಂಗೆ ಆಯ್ತು, ಎದ್ದು ಹೋಗ್ಬಿಟ್ರೆ ಎಲ್ಲ ಇಲ್ಲಿ ಬಂದಿರುವಂತಹ ರೈತರಿಗೂ ಹಾಗೂ ನಮ್ಮ ಅಧಿಕಾರಿಗಳು ವಂದನೆಗಳು ಸಲ್ಲಿಸ್ತಾ, ಈಗ ನಾವೆಲ್ಲ ಎಷ್ಟು ಜನ ಮಾತಾಡ್ತಾ ಇದ್ದೀವೋ ದಯವಿಟ್ಟು ನಿಮ್ಗೆ ಸರಿಯಾಗಿದೆ. ಇಲ್ಲಿ ಎಷ್ಟು ಜನ ಮಾತಾಡ್ತಾ ಇದ್ದೀವಿ ನಾವು, ಎಲ್ಲರ ಮನಸ್ಸಿನಲ್ಲಿ ಒಂದೇ, ನಾವು ಭೂಮಿ ಉಳಿಬೇಕು ಅನ್ನೋದೇ ಅಜೆಂಡಾ. ಇದ್ರ ಮೇಲೆ ನಾವೆಲ್ಲ ಮಾತಾಡ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ತೋರಿಸಬೇಕಾಗಿರುವಂತಹ ವಿಚಾರಗಳು, ನಾವು ಇವತ್ತು ನಮ್ಮ ವರದಿ ಮಂಡಿಸಲು ಬಂದಿರೋದು. ನಾವು ಇವತ್ತು ಇದೊಂದು ನೆನಪಲ್ಲಿ ಇಟ್ಕೋಬೇಕು ದಯವಿಟ್ಟು. ಇವತ್ತು ನಾವು ಏನು BDA ಅವರಾಗಿರ್ಲಿ, ತಹಶೀಲ್ದಾರ್ ಆಗಿರ್ಲಿ, DC ಅವರಾಗಿರ್ಲಿ, ಯಾರೇ ಅಧಿಕಾರಿಗಳಾಗಿರ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರಿಸುವಂತ ಕಾರ್ಯಕ್ರಮಕ್ಕೆ ನಾವು ಬಂದಿರೋದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ಕಲ್ಪನೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಅಂತ ಅವಶ್ಯಕತೆ ಬಂದಾಗ ಅದಕ್ಕೂ ದಾರಿ ಇದೆ, ಅದನ್ನು ಮಾಡೋಣ. ಆಮೇಲೆ ಮುಂದಕ್ಕೆ ಈಗ ಏನು KID ಅವರು ಎಲ್ಲರೂ ಹೇಳಿದಂಗೆ ಸೇಮ್ ಎಲ್ಲ ಅವರು ಮಾಡಿರುವಂತ ಸರ್ವೆಗಳಾಗಿರ್ಬೋದು, ನೋಟಿಸ್ ನೀಡದೇ ಇರುವಂತ ಅವೆಲ್ಲ ನಮ್ಗೆಲ್ಲರೂ ಗೊತ್ತಾಗಿರುವಂತ ವಿಚಾರ. ಅದನ್ನೆಲ್ಲ ನಾವು ಹೇಳೋಣ.
ಈ ರೀತಿ ಆಗ್ತಾ ಇದೆ, ಇನ್ಮೇಲೆ ಹಿಂಗ್ ಆಗ್ಬಾರ್ದು ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೊಳ್ಳೋಣ. ಈಗ ಏನ್ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿರೋದು ಅಂದ್ರೆ, ಈಗ ನಮ್ಮ ತಾಲೂಕಿನ ಅತ್ಯಂತ ಈಗ ಬೆಲೆ ಮಾಡುವಂತ ಜಾಗ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಒಳ್ಳೆ ಏನು ಯಾವುದೇ ಸರ್ಕಾರ ಆಗ್ಲಿ ಈ ಒಂದು ಒಳ್ಳೆ ಆಫರ್ ಏನು ಒಳ್ಳೆ ದುಡ್ಡು ಮಾಡ್ಕೊಳ್ಳೋ ಸರ್ಕಾರಗಳಿಗೆ ಯಾಕಪ್ಪ ಗುರುತು ಪಾಪ ವಲಸೆ ಬರ್ತಾ ಇದಾರೆ ನಮ್ಮ ಜನ ಅಲ್ಲಿಂದ. ಅಲ್ಲೊಂದು ಫ್ಯಾಕ್ಟ್ರಿ ಒನ್ ಮಾಡಿ ಇಂಡಸ್ಟ್ರಿ ಏರಿಯಾ ಯಾಕೆಂದ್ರೆ ಅಲ್ಲಿ ಮಾಡ್ತಾ ಇಲ್ಲ. ಇವತ್ತಿಗೆ ಎಷ್ಟು ಜಾಗದಲ್ಲಿ AIDB ಕಾರ್ಖಾನೆಗಳು ಖಾಲಿ ಬಿದ್ದಿದ್ದಾವೆ. ಈಗ ಏನು ಅವಶ್ಯಕತೆ ಇದೆ ಈ ಸರ್ಕಾರಕ್ಕೆ ಈ ಜಾಗ ಅಂದ್ರೆ ಇದ್ರಲ್ಲಿ ನಾವು ಕೇಳಿಟ್ರೆ ಒಳ್ಳೆ ಪ್ರತಿಫಲ ಸರ್ಕಾರಗಳಿಗೆ ಅನ್ನೋ ಒಂದೇ ಒಂದು ಉದ್ದೇಶ ಇದೆ. ಅದಕ್ಕೆ ನಾವು ಏನು ದಟ್ಟರಲ್ಲ, ನಮ್ಮ ಆನೇಕಲ್ ತಾಲೂಕಿನಲ್ಲಿರೋ ರೈತರು ನಾವು ಭೂಮಿ ಅಂತೂ ಬಿಡೋದಿಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ. ನಮ್ಮ ಸಾರಿ ಮೊನ್ನೆ ನಡೆದಂತ ಸಭೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಮ್ಮ ಭರವಸೆ ನೀಡಿರುವಾಗ ನಾವು ಭಯ ಬಿಡೋ ಆತಂಕ ಏನಿದೆ ನಮ್ಗೆ ಅಲ್ವಾ? ಎಲ್ಲರೂ ಭರವಸೆ ನೀಡೋಣ, ಭರವಸೆ ನೀಡಿ ನಾವು ಮೋಸ ಮಾಡ್ತಾರೆ. ನಮ್ಮ ಶಾಸಕರು ನಮ್ಮ ಅಧಿಕಾರಿಗಳು ಮೋಸ ಮಾಡ್ತಾರ ಮಾಡ್ತಾರ ಹೇಳ್ರಿ. ಮತ್ತೆ ಐದಿನ ಮೇಲೆ ಯಾಕೆ ಬೀಳ್ಬೇಕು? ನಾವು ಮಾಡೋ ಕೆಲಸ ನಾವು ಮಾಡೋಣ. ಅನ್ನ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ. ಆ ಭೂಮಿಯ ಒಡೆಯರಾಗಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಹಾಗೆ ಈಗ ಈ ಟವಲ್ ಹೊಸ ಟವಲ್ ಏನ್ ತಿಳಿಸಿದ್ವಿ ನಾವು, ಇದು ನಮ್ಮನ್ನು ಆಗ್ತಾ ಇಲ್ಲ. ನಾವು ನಮ್ದೇನು ನಡೀತಾ ಇಲ್ಲ, ಹಸಿರು ಪೆನ್ನು ನಡೀತಾ ಇದೆ. ಆ ಪೆನ್ನು ಇಟ್ಕೊಂಡು ನಮ್ಮ ಪರವಾಗಿ ನಾವಿದ್ದೀವಿ, ರೈತರಾಗಿ ಏನೋ ಮಾಡ್ತೀವಿ. ಒಂದು ಪೂಜೆಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ನಮ್ದೆ ಎಲ್ಲ. ಈಗ ಅನೇಕ ಬೆಂಗಳೂರು ಡಿಸ್ಟಿಕ್, ಕರ್ನಾಟಕ ಫುಲ್ಲು ರಾಜ್ಯದಲ್ಲಿ ಎಲ್ಲ ರೈತರು ನಿರಾಸಕ್ತಿ ಆಗ್ಬಿಟ್ಟಿದ್ದಾರೆ. ಇವಿಷ್ಟೇ ನಾವು ಎಷ್ಟೇ ಮಾಡ್ಲಿ, ಯಾವುದೇ ಒಂದು ಶಾಹಿಯಲ್ಲಿ ನಾವು ಪವರ್ ತೋರಿಸ್ಲಿ, ಇವರೆಲ್ಲ ಇಷ್ಟೇ ಅಂತ ನಾವು ತಿಳ್ಕೊಂಡು ಬಟ್ ನಮ್ಮ ಪರವಾಗಿ ನಮ್ಮ ತಹಸೀಲ್ದಾರ್ ಅವರು ಮತ್ತೆ ನಮ್ಮ ದಂಡಾಧಿಕಾರಿಗಳು ಮತ್ತೆ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲ ಕಷ್ಟ ಬಿದ್ದು ನಮ್ಗೆ ಗೆಲ್ಸಿದೀರ, ಓಟ್ ಹಾಕಿದೀರ, ಅವ್ರ ಪರವಾಗಿ ನಾವು ಇಲ್ಲೇಬೇಕು. ಅವ್ರಿಗೆ ಏನೋ ನಾವು ಮಾಡ್ಬೇಕು. ಇವಾಗ ಮಾಡಿದ್ರೆ ನಮ್ಮ ಮುಂದೆ ಅವ್ರು ಬರ್ತಾರೆ, ನೆಕ್ಸ್ಟ್ ಅವ್ರು ಊರ್ ಮಾಡ್ಬೋದು, ಅವ್ರು ಲಕ್ಷ ಮಾಡ್ಬೋದು, ಅವ್ರು ಓಟ್ ಕೇಳ್ಬೋದು ಅನ್ನೋ ಇದಿಟ್ಕೊಂಡು ನಮಗಾಗಿ ಅವ್ರು ಆಗ್ತಾದ್ರು ಬೇರೆ ಕೆಲಸ ಏನೋ ಮಾಡ್ತಾ ಇಲ್ಲ. ಪಾಪ ನಮ್ಗಾಗಿ ದುಡಿತಾ ಇದ್ದಾರೆ. ನಾವು ಓಟ್ ಹಾಕಿ ಬಂದ್ರೆ ಅವ್ರು ಕುಡಿತಾ ಇದ್ದಾರೆ. ಇದನ್ನ ಒಗ್ಗಟ್ಟು ಮಾಡ್ಕೊಂಡು ಅವರು ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಈಗ ನೋಡಿ ಎಲ್ಲರಿಗೂ ಅನ್ಯಾಯ ಆಗಿದೆ, ಎಲ್ಲರಿಗೂ ಬೇಕು, ಆಕ್ರೋಶನೂ ಇದೆ ಗೊತ್ತು. ಬಟ್ ನಾವೇನು ಮಾಡ್ತಾ ಇಲ್ಲ, ಟವಲ್ ತಿನ್ನಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಏನಾಯ್ತು, ನಮಗೆ ನೋಟಿಸ್ ಬಂತು. ಈಗ ರೈತರು ಸ್ವಲ್ಪ ಇದು ಕೇಳಿ, ಮತ್ತೆ ಇವರು ಸ್ವಲ್ಪ ಕೇಳಿ. ನೋಟಿಸ್ ಬಂದ ತಕ್ಷಣ ನಾವು ರಸ್ತೆ ಕಡೆ ಮಾಡಿದ್ವಿ. ರಸ್ತೆ ಕಡೆದಕ್ಕೆ ಇದು ಮಾಡಿದ್ವು. ಅವಾಗ ಏನಾಯ್ತು, ಎಲ್ಲೆಲ್ಲ ಸಾಗಬೇಕು ಹೋಗು, ನಾವ್ಯಾರು ಜನಪ್ರತಿನಿಧಿಗೆ ಹೋಗ್ಬೇಕು. ಹೋದಾಗ ಹೇಳಿದ್ರು, ನೋಡಪ್ಪ ನಮ್ಮ ತಂದೆ ಸಮಾಧಿಗೆ ಅಡ್ಮಿಟೇಷನ್ ಆಗ್ಬಿಟ್ಟಿದೆ, ನಾವೇನೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು. ಈಗ ನಮ್ಮ ತಂದೆ ಸಮಾಧಿಗೆ ಅಡ್ಮಿಟೇಷನ್ ಆಗ್ಬಿಟ್ಟಿದೆ, ನಾವೇನ್ ಮಾಡೋದು? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಕೊಡಿ. ನಮ್ಮ ತಂದೆ ಸಮಾಧಿಗೆ ಆಗ್ಬಿಟ್ಟಿದೆ, ಅಡ್ಮಿಟೇಷನ್ ಆಗಿದೆ, ನಾವೇನು ಹೇಳ್ಬೇಕೀಗ? ಇದು ಸಮಸ್ಯೆ ಬಂದಿರೋದು ಬ್ಯೂರೋಕ್ರಾಟ್ಸ್ ಇಂದ ಹಿಡಿದು ನಮ್ಮ ಇವರು ಏನಿದ್ದಾರೆ, ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರು ಆ ಜಮೀನಿಗೆ ಬೆಲೆ ಕಟ್ಟೋಕೆ ಆಗಲಿಲ್ಲ. ನನ್ನ ಜಮೀನು 100 ಕೋಟಿ ಹೇಳ್ತೀವಿ ನಾವು, ಅದು ನನ್ನ ಇದು. 1000 ಕೋಟಿ ಹೇಳ್ತೀವಿ, ನನ್ನ ಇದು. ಈಗ ನಮ್ಮ ಜಮೀನ ಈ ತರ ಮಾಡಿ ಪಾಡಿಯಲ್ಲಿ ಕುಡಿಸಿದಾರಲ್ವಾ, ಯಾರು ಹಾಕಿದೆ ಇದು? ಇದು ಕೇಳೋರು ಯಾರು ಸ್ವಾಮಿ ಕೇಳೋರು? ಯಾರು ಕೇಳಬೇಕು? ಈಗ ನಮ್ಮ ಈ ತರ ಇದೆ. ಅದರಿಂದ ನಾವೇನ್ ಮಾಡ್ಬೇಕೀಗ? ಈಗ ಶಾಂತಿಯುತವಾಗಿ ನಮ್ಮ ಇವರಿಗೆ ಗ್ರೀನ್ ಕೆಲಸ ಕೊಡೋಣ. ಗ್ರೀನ್ ಸ್ವಲ್ಪ ಕೆಲಸ ಕೊಟ್ಟು ನಮ್ಮ ಪರವಾಗಿ ಮಾಡಿ ಅಂತ ಕೇಳೋದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಗಲಾಟೆ ನಾವು ಮಾಡ್ಕೊಡೋದು ಯೂಸ್ ಇಲ್ಲ. ಗಲಾಟೆ ಮಾಡೋ ಸಮಯ ಇದೆ, ಮಾಡೋಣ. ದಯವಿಟ್ಟು ರೈತರು
ಈಗ ಏನ್ ನೋಡ್ರಿ, ಈಗ ಹೇಳಿದಾರಲ್ವಾ, ಈಗ ಶಾಸಕರು ಬಂದಿದ್ದಾರೆ. ಯಾರಿಗೆ? MP ಪಾಟೀಲ್ ಸಾಹೇಬರಿಗೆ ಬಂದಾಗ ನೋಡಿ ಇದರಲ್ಲಿದೆ, ತೋಟಗಳು ಬಿಡ್ತೀವಿ ಮತ್ತೆ ಫಲವತ್ತಾದ ಭೂಮಿನೆಲ್ಲ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ದಾರೆ, ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಈಗ ನಮಗೆ ನ್ಯಾಯ ತರಿಸ್ಕೊಡೋ ಯಾರು ಅಲ್ಟಿಮೇಟ್ ಆಗಿ? ಈಗ ನಾವೆಲ್ಲ ಮಾತಾಡಿದ್ದಾಯ್ತು, ಇಲ್ಲ ಏನಾದ್ರು ಏನಾದ್ರು ವಿಷಯ ಮಾತಾಡಿ, ಬಟ್ ಅಧಿಕಾರಿಗಳಿಗೆ ಕೊಡಿ ಸಮಯ, ಅವರು ಮಾತಾಡಿ. ಪಾಪ ನಮ್ಮ ಪರವಾಗಿ ಏನ್ ಹೇಳ್ತಾರೆ ಅವರು, ನೀವು ಉದ್ಧಾರ ನೀವು ಮಾಡ್ತೀವಿ ಅಂತಾರ, ಮಾಡಲ್ಲ ಅಂತೀವ ಅಂತಾರ, ಇಲ್ಲ ನೀವು ಇಷ್ಟ ಹೋಗಿ ಅಷ್ಟೇ ಹಿಂಗಾಗುತ್ತೆ. ಏನಾಗುತ್ತೆ, ದಯವಿಟ್ಟು ಅಧಿಕಾರಿಗಳಿಗೆ ಕೊಡಿ, ದಯವಿಟ್ಟು ಕೊಡಿ. ಅವ್ರು ಹೇಳಿ ಮಾತಾಡೋದಕ್ಕೆ ಇದೆ ಸರ್ಕಿದೆ. ಮೂರೇ ಮಾತು ಮಾತಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ರಘು ಮಾತಾಡ್ತಾರೆ, ಅದಾದ್ಮೇಲೆ ನಮ್ಮ ಗೋಪಿನಾಥ್ ಅವರು, ಅದಾದ್ಮೇಲೆ ನಮ್ಮ ಶಿವಣ್ಣ ಅವರು, ಅದಾದ್ಮೇಲೆ ನಮ್ಮ ತಹಸೀಲ್ದಾರ್ ಅವರು, ಅದಾದ್ಮೇಲೆ ಕೊನೆಯಲ್ಲಿ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವ್ರಾಗಲೇ ಮಾತಾಡೋದು ಹೇಳಿದ್ವಿ, ಇಲ್ಲ ನೀವು ನಮ್ಮ ಜೊತೆ ಇರ್ಬೇಕು ಅಂತ. ಆಯ್ತು, ಖಂಡಿತ ಇರ್ತೀನಿ, ನಾನು ಇರ್ತಾನೆ ಅಂದವರು ಇರ್ತಾರೆ. ನೋಡಿ ಶಿವಣ್ಣ ಅವರು 3 ಮಾತು. ಈಗಾಗಲೇ ಅನೇಕ ಸಮಸ್ಯೆಗಳು ಏನೇನಿದೆ ಅನ್ನೋದನ್ನ ರೈತರ ಬಗ್ಗೆ ಬಂದಿರ್ತಕ್ಕಂಥ ಎಲ್ಲ ರೈತರು ಹೇಳಿದ್ದಾರೆ. ಮತ್ತೆ ಅದನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಆಲಿಸಿದ್ದಾರೆ. ನಾವು ಒಂದೇ ಮಾತು ಹೇಳೋದು, ನಮ್ಮ ಬೆಂಗಳೂರಿಗೆ 4 ಮೂಲೆ ಇದೆ. ಈ 4 ಮೂಲೆಯಲ್ಲಿ ಈ ಕಡೆ ಮಾಗಡಿ ರೋಡ್ ಇರ್ಬೋದು, ಈ ಕಡೆ ಮೈಸೂರು ರೋಡ್ ಇರ್ಬೋದು, ಈ ಕಡೆ ಹೈದರಾಬಾದ್ ರೋಡ್ ಇರ್ಬೋದು, ಎಲ್ಲಾ ಕಡೆಯಿಂದ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಮಧ್ಯದಿಂದ ಅಲ್ಲಿಗೆ 40 ಕಿಲೋಮೀಟರ್ 50 ಕಿಲೋಮೀಟರ್ ಹತ್ರ ಇದೆ. ಆದ್ರೆ ನಮ್ಮ ಬೆಂಗಳೂರು ಈಗ ನಮಗೆ ಹತ್ರವಾಗಿರುವಂತ ನಮ್ಮ ಈಸ್ಟ್ ಅಂದ್ರೆ ಬೆಂಗಳೂರು ಈಸ್ಟ್ ಪ್ಲೇಸಿಂಗ್ ಅಲ್ಲಿ ನಾವಿದ್ದೀರಿ. ನಮ್ಗೆ ಇರೋದು ಎಷ್ಟು ಗೊತ್ತಾ, ಕೇವಲ 18-20 ಕಿಲೋಮೀಟರ್. ಇದನ್ನ ಸರ್ಕಾರದವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇದನ್ನ ಗ್ರೀನ್ ಸಿಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ 4 ಮೂಲೆಯನ್ನು ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಅದೆಲ್ಲ ದೂರ ಆಗ್ಬಿಡ್ತಲ್ಲ. ಅದಕ್ಕೆ ಹತ್ರ ಇರೋದನ್ನ ಇಟ್ಕೊಂಡು ಗ್ರೀನ್ ಸಿಟಿನ ವೆಬ್ ಸಿಟಿ ಮಾಡಕ್ ಬಂದಿದ್ದಾರೆ. ದಯವಿಟ್ಟು ಗ್ರೀನ್ ಸಿಟಿಯಾಗಿ ಇಡ್ಬೇಕಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಘುನಾಥ್ बोलो भारत माता की जय. ಈಗ ಸಟೆ ಕೊನೆ ಅಂತ ಬಂದಿದೆ. ವೇದಿಕೆ ಮೇಲೆ ಅಂತ ಅಧಿಕಾರಿಗಳು ಮತ್ತು ಶಾಸಕರಿಗೆ ಸಂಬಂಧಪಟ್ಟಂತ ಎಲ್ಲರೂ ರೈತರ ಭಾವನೆಗಳ ನೀರಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಈ ಹೋರಾಟ ಇನ್ನ ಸಾಂಘಿಕವಾಗಿದೆ. ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಈ ಹೋರಾಟವನ್ನ ಬಿಡುಗಡೆ ಮಾಡೋದಕ್ಕೆ ಮುಂಚೆ ನೀವೇ ನಮಗೆ ಭೂಮಿಯನ್ನ ಪರಿಹಾರವನ್ನು ವಾಪಸ್ ಕೊಡೋದ್ರ ಮುಖಾಂತರ ನಮ್ಗೆ ನೀವು ಯಾವುದೇ ಹಿಂದೆ ಒಂದು 4-5 ಸಲ ನೀವು ಅಡ್ಮಿಷನ್ ಆದಾಗ ನಮ್ಮ ರೈತರಲ್ಲಿ ಒಕ್ಕಟ್ಟನ್ನು ಮುರಿದು ಯಾರೋ ಬ್ರೋಕರ್ ಸೃಷ್ಟಿ ಮಾಡಿ ನೀವು ಒಂದಷ್ಟು 20% ಡಿಮ್ಯಾಂಡ್ ನೀವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಭೆಯಲ್ಲಿ ನಮ್ಮ ಹೋರಾಟವನ್ನು ವಿಫಲಗೊಳಿಸಿ ನಿಮಗೆ ಚೆನ್ನಾಗಿ ಅದು ಅಭ್ಯಾಸ ಆಗಿದೆ ಸರ್ಕಾರಕ್ಕೆ. ಎಲ್ಲಾ ಸರ್ಕಾರಗಳು ಹೇಳ್ತಾರೆ, ಮೊದಲ ಸರ್ಕಾರ ಎಲ್ಲ ಸರ್ಕಾರಗಳು. ಆದ್ರಿಂದ ಈ ಒಂದು ಇವಾಗ ಏನಾಗಿದೆ ಅಂತಂದ್ರೆ, ನಾವು ಉಸಿರಾಡೋದೇ ಉಸಿರು ಕಟ್ಟೋ ವಾತಾವರಣ ಬಂದಿದೆ. ಇನ್ನೇನೇ ನಾವು ಕಾರಣ ಇರುತ್ತೆ ನಮ್ಗೆ. ಉಸಿರು ಕಟ್ಟೋ ವಾತಾವರಣದಲ್ಲಿ ನಾವು ಇದ್ದೇವೆ. ನಿಮ್ಮ ಪರಿಹಾರ ಏನಿದ್ರು ನಮಗೆ ಭೂಮಿ ವಾಪಸ್ ಕೊಡೋದ್ರ ಮುಖಾಂತರ ಇರಬೇಕು ಹೊರತು ನೀವು ದುಡ್ಡಾಗಿ ನಿಮ್ಮ KDB ಡೆವಲಪ್ಮೆಂಟ್ ಆಗಿರೋ ಜಾಗ ಆಗಲಿ ನಮ್ಗೆ ಬೇಡ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ಮಾಡ್ತೀವಿ. ನಿಮ್ಮ ಒಂದು ನಮ್ಮ ಭಾವನೆಗಳಲ್ಲಿ ಇನ್ನಷ್ಟು ಒಳ್ಳೆಯಬೇಡಿ. ಈಗಾಗಲೇ ನಾವು ಬಹಳ ತಾಳ್ಮೆ ಕಂಡುಕೊಂಡಿದ್ದೀವಿ. ಎಲ್ಲ ಒಂದು ಈ ರೈತರ ಮಾತ್ರ ಇರೋದಿಲ್ಲ ಸರ್. ದಯವಿಟ್ಟು ರೈತರು ಮಾತ್ರ ಇರೋದಿಲ್ಲ, ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಕಾರ್ಮಿಕರು ಎಲ್ಲರೂ ನಾವು ವಿರೋಧ ಮಾಡಿದ್ದಾರೆ. ಬೇಕಾದ್ರೆ ಸಾಂಘಿಕಗಳು ಮಾಡಿ ಅಂತಂದ್ರೆ ಸಭೆ ಆಯೋಜನೆ ಮಾಡ್ತೀವಿ. ಎಲ್ಲಾ ಜನ ಸೇರಿಸಿ ಬೇಕಾದ್ರೆ ಒಂದು ನೀವು ಪರ್ಮಿಷನ್ ಕೊಟ್ರೆ ಎಲ್ಲ ಪರ್ಮಿಷನ್ 40-50 ಜನ ಸೇರಿಸಿ ದಯವಿಟ್ಟು ನಮ್ಮ ಕಾರಣ ಪರೀಕ್ಷೆ ಮಾಡಬೇಡಿ. ನಮಗೆ ಸಾಕಾಗಿದೆ. ಇರೋದ್ರೆ ನೀವು ಒಂದೇ ಉದಾಹರಣೆ ಹೇಳ್ತೀವಿ ಸರ್. ನನಗೆ ಸುಳ್ಳು ನೀವು ಬೇಕಾದ್ರೆ ಬನ್ನಿ. ನಮ್ಮ ಫ್ಯಾಕ್ಟ್ರಿ ಸುಟ್ಟು ನನ್ನೊಂದು ಚಿಕ್ಕದಾಗಿ ಇಟ್ಟೆ ಫ್ಯಾಕ್ಟ್ರಿ ಇದೆ, ಅದ್ರ ಪಕ್ಕದಲ್ಲಿ ನಾವು ಅಗ್ರಿಕಲ್ಚರ್ ಎಲ್ಲ ಇಲ್ಲಿ ಬಂದಿರುವಂತಹ ರೈತರಿಗೂ ಹಾಗೂ ನಮ್ಮ ಅಧಿಕಾರಿಗಳು ವಂದನೆಗಳು ಸಲ್ಲಿಸ್ತಾ, ಈಗ ಇಲ್ಲಿ ನಾವೆಲ್ಲ ಎಷ್ಟು ಜನ ಮಾತಾಡ್ತಾ ಇದ್ದೀವೋ ದಯವಿಟ್ಟು ಸರಿಯಾಗಿದೆ. ಇಲ್ಲಿ ಎಷ್ಟು ಜನ ಮಾತಾಡ್ತಾ ಇದ್ದೀವಿ ನಾವು, ಎಲ್ಲರ ಮನಸ್ಸಿನಲ್ಲಿ ಒಂದೇ, ನಾವು ಭೂಮಿ ಉಳಿಬೇಕು ಅನ್ನೋದೇ ಅಜೆಂಡಾ.
ಇದ್ರ ಮೇಲೆ ನಾವೆಲ್ಲ ಮಾತಾಡ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ತೋರಿಸಬೇಕಾಗಿರುವಂತ ವಿಚಾರಗಳು, ನಾವು ಇವತ್ತು ನಮ್ಮ ವರದಿ ಮಂಡಿಸಲು ಬಂದಿರೋ ನಾವು ಇವತ್ತು ಇದೊಂದು ನೆನಪಲ್ಲಿ ಇಟ್ಕೋಬೇಕು ದಯವಿಟ್ಟು. ಇವತ್ತು ನಾವು ಏನು ಬಿಡಿ ಅವರಾಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, ಡಿಸಿ ಅವರಾಗಿರ್ಲಿ, ಯಾರೇ ಅಧಿಕಾರಿಗಳಾಗಿರ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರಿಸುವಂತ ಕಾರ್ಯಕ್ರಮಕ್ಕೆ ನಾವು ಬಂದಿರೋದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ಕಲ್ಪನೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಅಂತ ಅವಶ್ಯಕತೆ ಬಂದಾಗ ಅದಕ್ಕೂ ದಾರಿ ಇದೆ, ಅದನ್ನು ಮಾಡೋಣ. ಆಮೇಲೆ ಮುಂದಕ್ಕೆ ಈಗ ಏನು KIDP ಅವರು ಎಲ್ಲರೂ ಹೇಳಿದಂಗೆ ಸೇಮ್ ಎಲ್ಲ ಅವರು ಮಾಡಿರುವಂತ ಸರ್ವೆಗಳಾಗಿರ್ಬೋದು, ನೋಟಿಸ್ ನೀಡದೇ ಇರುವಂತವು ಅವೆಲ್ಲ ನಮ್ಗೆಲ್ಲರಿಗೂ ಗೊತ್ತಾಗಿರುವಂತ ವಿಚಾರ. ಅದನ್ನೆಲ್ಲ ನಾವು ಹೇಳೋಣ, ಈ ರೀತಿ ಆಗ್ತಾ ಇದೆ, ಇನ್ಮೇಲೆ ಹಿಂಗ ಆಗ್ಬಾರ್ದು ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೊಳ್ಳೋಣ. ಈಗ ಏನ್ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿರೋದು ಅಂದ್ರೆ, ಈಗ ನಮ್ಮ ತಾಲೂಕಿನ ಅತ್ಯಂತ ಈಗ ಬೆಲೆ ಮಾಡುವಂತ ಜಾಗ ಆಗ್ಬಿಟ್ಟಿದೆ. ಅದಕ್ಕೆ ಈಗ ಒಳ್ಳೆ ಏನು ಯಾವುದೇ ಸರ್ಕಾರ ಆಗಲಿ ಇವತ್ತು ಒಳ್ಳೆ ಆಫರ್ ಏನು ಒಳ್ಳೆ ದುಡ್ಡು ಮಾಡ್ಕೊಳ್ಳೋ ಸರ್ಕಾರಗಳಿಗೆ ಯಾಕಪ್ಪ ಉತ್ತರ ಕರ್ನಾಟಕದಲ್ಲಿ ಪಾಪ ವಲಸೆ ಬರ್ತಾ ಇದಾರೆ ನಮ್ಮ ಜನ. ಅಲ್ಲಿಂದ ಅಲ್ಲೊಂದು ಫ್ಯಾಕ್ಟರಿ ಮಾಡಿ ಇಂಡಸ್ಟ್ರಿ ಏರಿಯಾ ಯಾಕೆಂದ್ರೆ ಅಲ್ಲಿ ಮಾಡ್ತಾ ಇಲ್ಲ. ಇವತ್ತಿಗೆ ಎಷ್ಟು ಜಾಗದಲ್ಲಿ KIDP ಕಾರ್ಖಾನೆಗಳು ಖಾಲಿ ಬಿದ್ದಿದ್ದಾವೆ. ಈಗ ಏನು ಅವಶ್ಯಕತೆ ಇದೆ ಈ ಸರ್ಕಾರಕ್ಕೆ ಈ ಜಾಗ ಅಂದ್ರೆ, ಇದ್ರಲ್ಲಿ ನಾವು ಕೇಳಿಟ್ರೆ ಒಳ್ಳೆ ಪ್ರತಿಫಲ ಸರ್ಕಾರಗಳಿಗೆ ಅಂತ ಒಂದೇ ಒಂದು ಉದ್ದೇಶ ಇದೆ. ಅದಕ್ಕೆ ನಾವು ಏನು ದಡ್ಡಲ್ಲ, ನಮ್ಮ ಆನೇಕಲ್ ತಾಲೂಕಿನ ರೈತರು ನಾವು ಭೂಮಿ ಅಂತೂ ಬಿಡೋದಿಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ. ನಮ್ಮ ಮೊನ್ನೆ ನಡೆದಂತ ಸಭೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಮ್ಮ ಭರವಸೆ ನೀಡಿರುವಾಗ ನಾವು ಭಯ ಬಿಡೋ ಆತಂಕ ಏನಿದೆ ನಮ್ಗೆ ಅಲ್ವಾ? ಎಲ್ಲರೂ ಭರವಸೆ ನೀಡೋಣ, ಭರವಸೆ ನೀಡಿ ನಾವು ಮೋಸ ಮಾಡ್ತಾರೆ ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳು ಮೋಸ ಮಾಡ್ತಾರ ಮಾಡ್ತಾರ ಹೇಳ್ರಿ. ಮತ್ತೆ ಐದಿನ ಯಾಕಂತ ಬೀಳಬೇಕು? ನಾವು ಮಾಡೋ ಕೆಲಸ ನಾವು ಮಾಡೋಣ, ಅವ್ರಿಗೂ ಸಪೋರ್ಟ್ ಮಾಡೋಣ. ಎಲ್ಲರೂ ದೈವವಾಗಿ ಓಡಾಡಿ ಒಗ್ಗಟ್ಟಿಂದ ಸಾಧನೆ ಮಾಡಿದ್ರೆ ಯಾವುದೇ ಅಧಿಕಾರಿ, ಯಾವುದೇ KIDP ನಮ್ಮ ಹತ್ರವರೆಗೂ ಬರೋದಕ್ಕೂ ಆಗಲ್ಲ. ಇನ್ನು ಮುಂದೆ ಯಾವುದೇ ಒಂದು ಅಧಿಕಾರಿ ಆಗಲಿ, ಯಾವುದೇ ಒಂದು ಡ್ರೋನ್ ಆಗಲಿ, ಇನ್ನೊಂದಾಗ್ಲಿ ಬಂದ್ರೆ ನೀಟಾಗಿ ಸುಟ್ಟಾಕೋದೇ ಇಲ್ಲ. ಯಾವ ಅಧಿಕಾರಿಗಳು ಬರ್ತಾರೆ ನೋಟಿಫಿಕೇಶನ್ ಇಲ್ದಿರ ಅಲ್ಲೇ ಕಟ್ಟಾಕ್ರಿ ರೈತರು, ಬೇಗ ಕಟ್ಟಾಕ್ಬೋದು ರೈತರು. ಆ ಕೆಲಸ ಮಾಡಬೇಕು. ಇಲ್ಲಿ ಒಂದು ವಿಚಾರ ಏನು ಆಗ್ತಾ ಇರೋದು, ಒಂದು ಭಯ, ರೈತ ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ಏನಿದೆ ಭಯ ಬೀಳೋದು? ಕಾನೂನು ನಮ್ಗಾಗಿರೋ ಕಾನೂನು. ನಾವು ಭಯ ಬೀಳೋದೇನು? ನಮ್ಮ ಜಮೀನಿಗೆ ಪಕ್ಕದಲ್ಲಿರೋ ಜಮೀನು ಒಂದ್ ಸಂಖ್ಯೆ ಬಿಡಲ್ಲ. ಇವತ್ತು ಅಧಿಕಾರಿ ಹೆಂಗ್ಬಿಟ್ರಿ ಒಳಗೆ ಹೆಂಗ್ಬಿಟ್ಟು ಅಧಿಕಾರಿ ಫಸ್ಟ್ ನಾವೇನು ಅಂತ ತಿಳ್ಕೊಂಡ್ರಿ, ಆಮೇಲೆ ಮುಂದಕ್ಕೆ ಅವ್ರೇನು ನಾವೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಈ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತ ಕರ್ತವ್ಯ. ಯಾರ್ಯಾರಿಗೆ ಪ್ರಶ್ನೆ ಮಾಡುವಂತ ವ್ಯಕ್ತಿತ್ವ ತಂದ್ಕೊಂಡ್ರೆ, ಪ್ರಶ್ನೆ ಯಾರಾದ್ರೂ ಆಗ್ಲಿ ಪ್ರಶ್ನೆ ಮಾಡ್ರಿ, ನಿಮ್ ಉತ್ತರ ಅಲ್ಲೇ ಸಿಗ್ತದೆ. ಇಲ್ಲಾಂದ್ರೆ ಇವತ್ತು ಈ ಹಂತಕ್ಕೆ ನಮ್ಮ ತಾಲೂಕಲ್ಲಿ ನಮ್ಮ ರೈತರು ಈ ರೀತಿ ಸಮಯದಲ್ಲಿ ಬೆಳವಣಿಗೆಗೆ ಇವತ್ತೇ ನಿಜವಾಗ್ಲೂ ರೈತರಿಗೆ ನಮಗೆ ತುಂಬಾ ಸಂತೋಷ ಆಗ್ತದೆ. ಅಷ್ಟು ಒಗ್ಗಟ್ಟಲ್ಲಿ ಅಷ್ಟೇ ಫಲ ಸಿಗ್ತದೆ ನಮ್ಗೆ. ಸುಮ್ಮನೆ ಬಂದ್ವಿ ಓದ್ವಿ ಅನ್ನೋದಿಲ್ಲ. ಇವತ್ತು ಸರ್ಕಾರಕ್ಕೆ ನಿಮ್ ಪರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ KIDP ಏನು ಮೋಸ ಕುತಂತ್ರ ಇವೆಲ್ಲ ಮಾಡಿ ಆಕ್ಟ್ ಏನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಇದೆ. ಮುಂದಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ಆಗಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಏನು ಪಾಣಿಗಳಲ್ಲಿ ಏನ್ ಎಂಟ್ರಿ ಮಾಡಿದ್ದಾರೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ತೆಗಿಬೇಕು. ಯಾಕೆ ಅಂದ್ರೆ ತೆಗಿಬೇಕದನ್ನ. ಯಾಕೆ ಅಂದ್ರೆ ಯಾರು ನೋಟಿಸ್ ಇಲ್ಲ, ಯಾರು ನೋಟಿಸ್ಗೂ ಬಂದಿಲ್ಲ. ಇದು ನಾವು ಎಂಟ್ರಿ ಮಾಡ್ತಾ ಇದೀವಿ ಅಂತ ಯಾಕೆ ಎಂಟ್ರಿ ಮಾಡೋದು? ಯಾರು ಜಮೀನು ಯಾರು ಎಂಟ್ರಿ ಮಾಡಬೇಕು? ಅದೇ ಒಂದು ರಿಜಿಸ್ಟರ್ ಆಯ್ತು, ಇನ್ನೊಂದು ಖಾತೆ ಆಯ್ತು, ಎಷ್ಟು ಎಂಟ್ರಿ ಮಾಡೋದಕ್ಕೆ ಖಾತೆ ಚೇಂಜ್ ಮಾಡೋಕೆ ಇವತ್ತು ಹೆಂಗೆ ಎಂಟ್ರಿ ಮಾಡೋದು? ಇದನ್ನ 25ನೇ ತಾರೀಕು ಹೋದ್ರೆ ಇದನ್ನ ಪಾಣಿಯಲ್ಲಿ ಹೆಸರು ತೆಗೆದಿಲ್ಲ ಅಂದ್ರೆ ನಾವು ಇವತ್ತು ನಾವು ಘೋಷಣೆ ಮಾಡ್ತಾ ಇದೀವಿ. ಎಲ್ಲ ರೈತರ ಪರವಾಗಿ ನಾವು ರಸ್ತೆ ಇರುವಂತ ಕೆಲಸ ಬೆಂಗಳೂರು ಜನ ಮಾಡಲೇಬೇಕು. ಎಲ್ಲರೂ ಒಳ್ಳೆಯದಿಲ್ಲ. ಥ್ಯಾಂಕ್ ಯು. ಸಾಮಾನ್ಯ ಪ್ರಕ್ರಿಯೆ ಕಾನೂನಲ್ಲಿ ಇರೋದನ್ನು ಮಾಡಿಸೋದು ಅಷ್ಟೇ ಅವ್ರು ಕೇಳಿದ್ರು, ಬೇರೆ ಏನು ಕೇಳಿದ್ರು. ಪ್ರಕ್ರಿಯೆ ಕಾನೂನು ಎಲ್ಲರಿಗೂ KIDPಗೂ ಒಂದೇ, ನಮಗೂ ಕಾನೂನು ಪ್ರಕಾರ ನಡೆಸ್ಬೇಕು. ನಾವು ಮಾತ್ರ ನಡೆಸ್ಬೇಕು, ನೀವು ಮಾತ್ರ ನಡ್ಕೋಬಾರದು. ಅದಿಲ್ಲ.
ಹಾಗಾಗಬಾರ್ದು ಅನ್ನೋದಕ್ಕೆ ಶಿವಣ್ಣವರು, ಜಿಲ್ಲಾಧಿಕಾರಿಗಳು, ದಂಡಾಧಿಕಾರಿಗಳು ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ಏನು ಚಿಂತೆ ಮಾಡಬೇಕು. ನಾಗೇಶ್ವರ ಕೋಟಿ ಕೋಟಿ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಕೋಟಿ ಕೋಟಿ ಜೀವರಾಶಿಗಳಿಗೆ ಅನ್ನ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ. ಆ ಭೂಮಿಯ ಒಡೆಯರಾಗಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಹಾಗೆ ಈಗ ಈ ಟವರ್ ಹೊಸಟವರ್ ಏನ್ ತಿಳಿಸಿದ್ವಿ ನಾವು, ಇದು ನಮ್ಮನ್ನು ಆಗ್ತಾ ಇಲ್ಲ. ನಾವು ನಮ್ದೇನು ನಡೀತಾ ಇಲ್ಲ, ಹಸಿರು ಪೆನ್ನು ನಡೀತಾ ಇದೆ. ಆ ಪೆನ್ನು ಇಟ್ಕೊಂಡು ನಮ್ಮ ಪರವಾಗಿ ನಾವಿದ್ದೀವಿ, ರೈತರಾಗಿ ಏನೋ ಮಾಡ್ತೀವಿ. ಒಂದು ಪೂಜೆಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ನಮ್ದೆ ಎಲ್ಲ. ಈಗ ಅನೇಕ ಬೆಂಗಳೂರು ಡಿಸ್ಟಿಕ್, ಕರ್ನಾಟಕ ಫುಲ್ ರಾಜ್ಯದಲ್ಲಿ ಎಲ್ಲ ರೈತರು ನಿರಾಸಕ್ತಿ ಆಗ್ಬಿಟ್ಟಿದ್ದಾರೆ. ಇಷ್ಟೇ ನಾವೆಷ್ಟೇ ಮಾಡ್ಲಿ, ಯಾವುದೇ ಒಂದು ಶಾಲೆಯಲ್ಲಿ ನಾವು ಪವರ್ ತೋರಿಸ್ಲಿ, ಇವರೆಲ್ಲ ಇಷ್ಟೇ ಅಂತ ನಾವು ತಿಳ್ಕೊಂಡು ಬಟ್ ನಮ್ಮ ಪರವಾಗಿ ನಮ್ಮ ತಹಸೀಲ್ದಾರ್ ಅಂತವರು ಮತ್ತೆ ನಮ್ಮ ದಂಡಾಧಿಕಾರಿಗಳು ಮತ್ತೆ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು, ನಾವೆಲ್ಲ ಕಷ್ಟ ಬಿದ್ದು ನಮ್ಗೆ ಗೆಲ್ಸಿದೀರಾ, ಓಟ್ ಹಾಕಿದೀರಾ, ಅವ್ರ ಪರವಾಗಿ ನಾವು ಇಲ್ಲೇಬೇಕು. ಅವ್ರಿಗೇನೋ ನಾವು ಮಾಡ್ಬೇಕು. ಇವಾಗ ಮಾಡಿದ್ರೆ ನಮ್ಮ ಮುಂದೆ ಅವ್ರು ಬರ್ತಾರೆ, ನೆಕ್ಸ್ಟ್ ಅವ್ರು ಊರ್ ಮಾಡ್ಬೋದು, ಅವ್ರು ಲಕ್ಷ ಹೇಳ್ಬೋದು, ಅವ್ರು ಓಟ್ ಕೇಳ್ಬೋದು ಅನ್ನೋ ಇದಿಟ್ಕೊಂಡು ನಮ್ಗಾಗಿ ಅವ್ರ ಆತ್ಮೀಯರು ಬೇರೆ ಕೆಲಸ ಏನೋ ಮಾಡ್ತಾ ಇಲ್ಲ. ಪಾಪ ನಮ್ಗಾಗಿ ದುಡಿತಾ ಇದ್ದಾರೆ. ನಾವು ಓಟ್ ಹಾಕಿ ಬಂದ್ರೆ ಅವ್ರು ಕುಡಿತಾ ಇದ್ದಾರೆ. ಇದನ್ನ ಒಗ್ಗಟ್ಟು ಮಾಡ್ಕೊಂಡು ಅವರು ನಮ್ಮ ಆಹಾರವನ್ನು ಆಸ್ವಾದಿಕ್ ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಈಗ ನೋಡಿ ಎಲ್ಲರಿಗೂ ಅನ್ಯಾಯ ಆಗಿದೆ, ಎಲ್ಲರಿಗೂ ಬೇಕು, ಆಕ್ರೋಶನೂ ಇದೆ ಬೇಕು. ಬಟ್ ನಾವೇನು ಮಾಡ್ತಾ ಇಲ್ಲ, ಕವರ್ ತಿಳಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಏನಾಯ್ತು, ನಮಗೆ ನೋಟಿಸ್ ಬಂತು. ಈಗ ರೈತರು ಸ್ವಲ್ಪ ಇದು ಕೇಳಿ, ಮತ್ತೆ ಇವರು ಸ್ವಲ್ಪ ಕೇಳಿ. ನೋಟಿಸ್ ಬಂದ ತಕ್ಷಣ ನಾವು ರಸ್ತೆ ಕಡೆ ಮಾಡಿದ್ವಿ. ರಸ್ತೆ ಕಡೆದಕ್ಕೆ ಇದು ಮಾಡಿದ್ವು. ಅವಾಗ ಏನಾಯ್ತು, MLA ಸಾಹೇಬ್ ಹೋಗು, ನಾವ್ಯಾರು ಜನಪ್ರತಿನಿಧಿಗೆ ಹೋಗ್ಬೇಕು. ಹೋದಾಗ ಹೇಳಿದ್ರು, ನೋಡಪ್ಪ ನಮ್ಮ ತಂದೆ ಸಮಾಧಿಗೆ ಅಡ್ಮಿಟೇಷನ್ ಆಗ್ಬಿಟ್ಟಿದೆ, ನಾವೇನೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು. ಈಗ ನಮ್ಮ ತಂದೆ ಸಮಾಧಿಗೆ ಅಡ್ಮಿಟೇಷನ್ ಆಗ್ಬಿಟ್ಟಿದೆ, ನಾವೇನ್ ಮಾಡೋದು? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಕೊಡಿ. ನಮ್ಮ ತಂದೆ ಸಮಾಧಿಗೆ ಆಗ್ಬಿಟ್ಟಿದೆ, ಅಡ್ಮಿಟೇಷನ್ ಆಗಿದೆ. ಈ ದಿನ ನಮ್ಮ ದಂಡಾಧಿಕಾರಿಗಳು ನಮ್ಮ ನಮ್ಮ ಮಾತನ್ನು ಕೇಳಲು ಇಲ್ಲಿ ತನಕ ಬಂದಿರುವುದು ತುಂಬಾ ಸಂತೋಷ. ಇದು ಇನ್ನೂ 1 ವರ್ಷದ ಮುಂಚೆನೆ ಮಾಡಬೇಕಾಗಿತ್ತು, ಸ್ವಲ್ಪ 1 ವರ್ಷ ಲೇಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಎಮರೆ ಗ್ರಾಮ ಪಂಚಾಯತಿ ಸದಸ್ಯರು HM ರಮೇಶ್ ಅಂತ ನಾನು ಎಲ್ಲ ತಿಳ್ಕೊಂಡಾಗ ಎಲ್ಲ ಪಂಚಾಯತಿಯಲ್ಲೂ ನಮ್ಮನ್ನು ಕೇಳಿ ರೆಸಲ್ಯೂಷನ್ ಮಾಡಿ, ಎಲ್ಲ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡಿಕೊಂಡು ಎಲ್ಲ ಕೇಳ್ಕೊಂಡು ತಾಲೂಕ್ ಪಂಚಾಯತಿಯಲ್ಲಿ ಕೇಳ್ಕೊಂಡು ಆ ವರದಿಯನ್ನು ಮೇಲ್ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕಾಗಿತ್ತು. ಇವರು ಯಾರನ್ನು ಕೇಳಿದ್ರೆ ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಎತ್ಕೊಂಡು ಬಂದಿದ್ದಾರೆ. ಈ ದಿನ ಹೇಳ್ತಾ ಇದ್ದೀನಿ ನಮ್ಮ ದಂಡಾಧಿಕಾರಿಗಳಿಗೆ, ನಾವು ಎಲ್ಲ ರೈತರು ಈ ದಿನ ಇಲ್ಲಿ ಬಂದಿರೋದು ಸಾಧಾರಣ ಅಷ್ಟೇ. ನೀವು ಇಷ್ಟು ಜನ ರೈತರಿಗೆ ತೊಂದರೆ ಕೊಟ್ಟು ಒಬ್ಬ ರೈತ 10,000 ಕಾರ್ಮಿಕರ ಸಮಾನ. ಇದನ್ನು ನೀವು ಮನಗಾಲಕ್ಕೆ ತಿಳ್ಕೋಬೇಕು. ಒಬ್ಬ ರೈತ 10,000 ಜನಕ್ಕೆ ಸಮಾನ. ನೀವು ಇಲ್ಲಿ ಬೀವಸಳ್ಳಿ, ಅಂಜೇನಹಳ್ಳಿ, ಮೇಡಳ್ಳಿ ಈ ಸರ್ವೆ ನಂಬರ್ಗಳನ್ನ KDBಗೆ ಅಕ್ವೈರಿ ಮಾಡಬೇಕು ಅಂತ ನೀವು ತಿಳ್ಕೊಂಡು ಅಕ್ವೈರಿಗೆ ಬರ್ಬಿಟ್ಟು ಅಕ್ವೈರಿ ಮಾಡಿಬಿಟ್ಟಿದ್ದೀರಾ. ಇಲ್ಲಿ ನಮ್ಮ ತಾಲೂಕಿನ RI, VA, ತಹಸೀಲ್ದಾರ್ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನಮ್ಗೆ 5 ಎಕರೆ ಬಂಜರು ಭೂಮಿ ಕಾಡ್ತಾ ಇಲ್ಲ. ಬಂಜರು ಭೂಮಿ ಅಂತ ನಮ್ಮ KDBಗೆ ಅಪ್ಲಿಕೇಶನ್ ಬಂದಿದ್ದೀರ ನೀವು. ಈ ನಡೀರಿ, ಈಗಲೇ ಹೋಗೋಣ, ಸರ್ವೆ ಮಾಡೋಣ. ಎಲ್ಲೂ ಬಂಜರು ಭೂಮಿ ಇಲ್ಲ. ಬಂಜರು ಭೂಮಿ ಮಾಡೋ ಕಾರಣ ಇದೆ. ನೀವು ಹೆಸರಲ್ಲಿ ಮಾತ್ರ, ಪೇಪರಲ್ಲಿ ಮಾತ್ರ ಬಂಜರು ಭೂಮಿ ತೋರಿಸ್ತಾ ಇದ್ದೀರಾ. ತೋರಿಸಿ, ನಡೀರಿ, ಈಗಲೇ ಹೋಗೋಣ ನಮ್ಮ ಹಳ್ಳಿ ಕಡೆ. ಎಲ್ಲ ರೈತರು ಪಾಠ ಮಾಡ್ತಾರೆ, ಎಲ್ಲ ರೈತರು ಪಾಠದಿಂದ ಜೀವನ ನಡೆಸ್ತಾರೆ. ನೀವು ಒಬ್ಬರಿಂದ 10,000 ಜನಕ್ಕೆ ಸಮಾನ ಅಂತ ಏನು ಕೇಳಿದ್ರೆ ಕಾರ್ಮಿಕರು ಯಾವ ಬೇಕಾದ್ರೂ ಉಟ್ಕೋಬಹುದು. ರೈತರು ಸ್ಥಳಗಳ ನಿಮ್ಮ ಕೈಗೆ ಇದನ್ನು ನೀವು ಮನಸ್ಸಾಗ ತಿಳ್ಕೊಂಡು ಈಗಲೇ ಈ ಸಭೆಗೆ RI, VA ಕರೆದು ನೀವು ಎಷ್ಟು ಜನ ಸರ್ವೆ ಮಾಡಿದ್ದೀರಾ, ಯಾವುದು
ಎಷ್ಟು ಜನ ರೈತರು ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲ ನಿಮ್ಮ ಮನವರಿಕೆ ಬಂದಿಲ್ವಾ? ಯಾಕೆ ನಮ್ಮನ್ನ ಕೇಳಿದ್ರೆ ನೀವು ಇಷ್ಟ ಬಂದಾಗ ನೀವು ಎತ್ಕೊಂಡ್ಬಿಡಿ ಜಮೀನುಗಳು, ನಾವೆಲ್ಲ ಹೋಗ್ಬೇಕು. ರೈತರು ಯಾರು 10,000 ಜನ ಕಾರ್ಮಿಕರು ಕೆಲಸ ಮಾಡೋದು ಒಂದೇ, ನಮ್ಮ 10,000 ಜನ ಕುಟುಂಬವನ್ನು ನಾವು ನಾಶ ಮಾಡ್ತಾ ಇರೋದು ಒಂದೇ. 10,000 ಜನ ನಾವು ಕುಟುಂಬವನ್ನು ನಾಶ ಮಾಡ್ತಾ ಇಲ್ಲ. ಯಾವುದೇ ಪಂಚಾಯತಿಯಿಂದ ನೀವು ದಯವಿಟ್ಟು ಹೇಳ್ತೀನಿ, ಪಂಚಾಯತಿಯಿಂದ ಯಾವುದೇ ನೀವು ಮಾಡೋದನ್ನ ತಿಳ್ಕೊಂಡಿಲ್ಲ. ಈ ನಮ್ಮ ಪಂಚಾಯತ್ ಯಾವುದೇ ಅಂಜನವಾಡಿ ಇರ್ಬೋದು, ಯಮರೆ ಇರ್ಬೋದು, ಸಜ್ಜಾಪುರ ಇರ್ಬೋದು, ಬಿಲ್ಲಾಪುರ ಇರ್ಬೋದು, ಈ ಕಡೆ ಮುತ್ತಾವಳ ಇರ್ಬೋದು, ಯಾವುದೇ ಪಂಚಾಯತಿಂದ ನೀವು ಮಾಡ್ತಾರೆ ತಿಳ್ಕೊಂಡಿಲ್ಲ. ಜಮೀನು ಅಕ್ವಿಜಿಷನ್ ಮಾಡಕ್ ಬಂದಿದ್ರ, ಈಗಲೂ ಹೇಳ್ತಾ ಇದ್ದೀನಿ, ಅವೆಲ್ಲ ತಿಳ್ಕೊಂಡು ಆಮೇಲೆ ಇನ್ನೊಂದ್ಸಲ ಮಾತಾಡಿದ್ವು. ನಾವೆಲ್ಲ ತಿಳ್ಕೊಂಡಿದ್ದೀನಿ, ಈಗ ಬಂಜರು ಭೂಮಿ ಕಾಣಿಸ್ತಾ ಇದೆ, ನಾವು ತೋರಿಸ್ತೀನಿ ಅಂತ. 5 ಎಕರೆ ಕಾಣಿಸಲ್ಲ ಬಂಜರು ಭೂಮಿ ನಮ್ಮ ಹಳ್ಳಿಯಲ್ಲಿ. 4 ಎಕರೆ ಮಾಡಿದ್ರೆ ಬಿವಸಲ್ಲಿ 5 ಎಕರೆ ಬಂಜರು ಭೂಮಿ ಇಲ್ಲ. ಅದು ನಿಮ್ಮಿಂದ ಆಗಿರೋದು. ಬಂಜರು ಭೂಮಿ ಆಗಿದ್ರೆ 5 ಎಕರೆ ಇಲ್ಲಿ ನಮ್ಗೆ ಗೌರ್ಮೆಂಟ್ ಕೆಲಸ ಇದ್ದಿಲ್ಲ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರದಿಂದ ಕರ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ನೀವು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಕರ್ನಾಟಕದ ಜನರಿಗೆ ಕೆಲಸ ಇಲ್ಲ ಇಲ್ಲಿ. ಇವಾಗ ಮಾಡೋದು ಎಲ್ಲ ಬೇರೆ ರಾಜ್ಯದ ಕಾರ್ಮಿಕರಿಗೆ ಮಾಡ್ತಾ ಇರೋದು. ಇದನ್ನ ದಯವಿಟ್ಟು ಮನದಾಳ ಮಾಡ್ಕೊಂಡು ನಮ್ಮ ಹಸಿರು ಭೂಮಿಯನ್ನ ಹಸಿರಾಗೆ ಮಾಡಿ ನಮ್ಮ ರೈತರ ಪರವಾಗಿ ಇನ್ನೊಂದ್ಸಲ ಕೇಳ್ಕೊತೀನಿ. ಹಸಿರು ಭೂಮಿನ ಹಸಿರಾಗಿ ಮಾಡಿ. ಸತ್ಯನೇ ಹೇಳಿ, ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿಲ್ಲ, ರಿಪೋರ್ಟ್ ಇಟ್ಕೊಳ್ಳಿಲ್ಲ, ತಹಸೀಲ್ದಾರ್ ಕೇಳಿಲ್ಲ, ಶಿವಣ್ಣ ಅವ್ರು ಕೇಳಿಲ್ಲ, ದಂಡಾಧಿಕಾರಿಗಳು ಕೇಳಿಲ್ಲ, ಅಸಿಸ್ಟೆಂಟ್ ಕಮಿಷನರ್ನು ಕೇಳಿಲ್ಲ. ಈಗಲೂ ಬಲ್ಲ ಇನ್ಸ್ಪೆಕ್ಷನ್ ಮಾಡಿ. ನಮ್ಮ ರೈತರ ಒಂದು ಒತ್ತಾಯ ಇದೆ, ದಯವಿಟ್ಟು ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಶಿವಣ್ಣವ್ರು ಹೇಳಿದ್ದಾರೆ, ಯಾಕೋ ಬರ್ತೀನಿ, ನಾನು ನೋಡ್ತೀನಿ. MB ಪಾಟೀಲ್ ಹೇಳಿದರೆ ಯಾವ ವೆಟ್ಲ್ಯಾಂಡ್ ಇದೆಯೋ, ಯಾವ ತೋಟಗಾರಿಕೆ ಜಮೀನುಗಳಿದೆಯೋ ಅದನ್ನು ಬಿಡಿ, ಮೊದಲು ಬಿಟ್ಟಿದ್ದು ಆಮೇಲೆ ನೋಡಿ ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ. ಈಗ ನಮ್ಮ ಚಂದ್ರಾರೆಡ್ಡಿ ರೈತ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಗೌರವಾನ್ವಿತ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ ದೇಶದ ಯಜಮಾನರಾಗಿರ್ತಕ್ಕಂಥ ರೈತ ಬಂಧುಗಳಿಗೆ ಹಾಗೂ ನಮಗೆಲ್ಲರೂ ನ್ಯಾಯ ಕೊಡ್ತಕ್ಕಂಥ ಜಿಲ್ಲೆಯ ದಂಡಾಧಿಕಾರಿಗಳು ಅವರಿಗೆ ನಾವು ರೈತರ ಪರವಾಗಿ ಅಭಿನಂದಿಸುತ್ತಾ, ಹಾಗೂ ನಮ್ಮ ನೆಚ್ಚಿನ ಶಾಸಕರು, ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಶಿವಾಜಿ ಅವರಿಗೂ, ಹಾಗೂ ನಮ್ಮ KDB ಹಾಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗೆ ವಂದಿಸ್ತಾ, ಹಾಗೂ ಇವತ್ತು ನಮ್ಮ KDB ಅಧಿಕಾರಿಗಳು ಬಂದಿದ್ದಾರೆ, ಅವ್ರ ಮ್ಯಾನೇಜರ್ ಇರ್ಬೋದು, ಪಾಪ ವಿಶೇಷ ಜಿಲ್ಲಾಧಿಕಾರಿ ಬಂದು ಎಲ್ಲರಿಗೂ ಒಂದೇ ಗೌರವ. ನಾವಿಲ್ಲಿ ಕೆಲವೊಂದು ವಿಷಯ ಮಾತಾಡಿದ್ದಾರೆ, ಆದರೆ ಆಕ್ಯುಪೇಷನ್ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡಿದ್ದೀವಿ. ಆನೇಕಲ್ ತಾಲೂಕಿನಲ್ಲಿ ಇಡೀ ಸುತ್ತಮುತ್ತಲ ಬೆಂಗಳೂರು ನಗರ ಜಿಲ್ಲೆಯೇ ಅತಿ ಹೆಚ್ಚು ಭೂಸ್ವಾಧೀನ ಪ್ರಕ್ರಿಯೆ ನಡೆದಿದೆ ಸರ್. ಸುಮಾರು 25,000. ನೀವು ಬೇಕಾದ್ರೆ ನಾನು ಪರಿಣಿತನಲ್ಲ, ನನಗೆ ಕಾನೂನು ಗೊತ್ತಿಲ್ಲ, ಅಂದಾಜಿನ ಬಗ್ಗೆ ಹೇಳ್ತಾ ಇದ್ದೀನಿ. 25,000 ಎಕರೆಗಳ ಜಮೀನನ್ನ, ರೈತರ ಜಮೀನನ್ನ ನಮ್ಮ KDB ಇರ್ಬೋದು ಅಥವಾ PDA ಇರ್ಬೋದು, KHB ಇರ್ಬೋದು, ಇವರು ಸ್ವಾಧೀನ ಪಡಿಸಿಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ನಮ್ಮ ರೈತರು ಪಾಪ ಸುಮಾರು 93 ಇಸ್ವಿಯಿಂದ 2005-10ವರೆಗೂ ಹೆಚ್ಚಿನ ಭೂಮಿಯನ್ನು ಮಾರಾಟ ಮಾಡಿಕೊಂಡು ಆ ರೈತರು ಬೆಳೆಯುತ್ತಿದೆ. ಅದೆಲ್ಲ ಶ್ರೀಮಂತರ ಪಾಲಾಗಿದೆ, ದೊಡ್ಡ ದೊಡ್ಡ ಭೂ ಮಾಲೀಕರ ಪಾಲಾಗಿದೆ. ಜಿಲ್ಲಾಧಿಕಾರಿ ದಯವಿಟ್ಟು ಗಮನಿಸಿ, ಇನ್ನ ಉಳಿಕೆ ಭೂಮಿ ಇನ್ನ 30% ಭೂಮಿ ಮಾತ್ರ ನಮ್ಮ ಕೃಷಿ ಇದೆ. ನೀವು ಅಂಕಿ ಅಂಶಗಳ ಮುಖೇನ ನೀವು ಅದನ್ನ ತರಿಸ್ಕೊಂಡು ಚಿಂತೆ ಇಲ್ಲ. ಆ 30% ಇರ್ತಕ್ಕಂಥ ಭೂಮಿ ಯಾರು ಗೊತ್ತಾ? ನಾವು ಶ್ರೀಮಂತರು ಎದುರುಗಡೆ ನಾವು ನೋವುಂಟ ಜಮೀನು ಮಾರಾಟ ಮಾಡ್ಕೊಂಡಂತ ಜನಗಳ ಮುಂದೆ ನೋವುಂಟ ಕಷ್ಟಪಟ್ಟು ಜಮೀನನ್ನು ಉಳಿಸ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಇವತ್ತಿರ್ತಕ್ಕಂಥ ಜಮೀನು ಅದರಲ್ಲಿ ಒಂದು 20% ಶ್ರೀಮಂತರ ಪಾಲು ಜಮೀನು ಇರ್ಬೋದು. ನಾನು ನೈಜ ಹೇಳ್ತೇನೆ,
ದಯವಿಟ್ಟು ದಂಡಾಧಿಕಾರಿ ಸರ್ ಹೇಳಿ. ಈಗ ಅಡ್ಮಿಷನ್ ಆಗ್ತಾ ಇರ್ತಕ್ಕಂಥ ಜಮೀನಲ್ಲಿ 1050 ಎಕರೆ ಜಮೀನಿ ಅಂದೇನಹಳ್ಳಿ, ಹೈಗರಕಲ್ಲಹಳ್ಳಿ, ಮೈನಹಳ್ಳಿ, ಅಮಾನಿಕೆರೆ, ಸೊಳ್ಳಾಪುರ ಅಲ್ಲಿ ಒಂದು 20% ಶ್ರೀಮಂತರ ಕಳ್ಳರ ಜಮೀನು ಇದೆ. ನಾವೆಲ್ಲೊಂದು ಹೇಳ್ತಾ ಇಲ್ಲ. ಇನ್ನ 80% ಜಮೀನು ನೈಜವಾದ ರೈತರ ಜಮೀನು. ನಮ್ಮ ಕೆಡಿಬಿಯು ಅವರ ಕೆಲವು ನಿಬಂಧನೆಗಳಿವೆ. ಆ ನಿಬಂಧನೆಯನ್ನು ಬಿಟ್ಟು ಅವರು ಮಾಡಿದ್ದಾರೆ. ವಾರ್ಷಿಕ 2 ಬೆಳೆ ಇರ್ತಕ್ಕಂಥದ್ದು ಮುಟ್ಟಬಾರದು, ತರಿ ಮುಟ್ಟಬಾರದು. ತರಿ ಮುಟ್ಟಿ ಬೇಕಾದಂತ ತರಿ ನಾನೇ ಹೇಳ್ತೇನೆ, ಅದು ಮುಟ್ಟಿ. ಹಾಗೆ ತೋಟ ಮಾಡ್ತಕ್ಕಂಥ ಜಮೀನು ಈ ಒಂದು 1050 ಎಕರೆಯಲ್ಲಿ ನೀವು ಪರಿಶೀಲನೆ ಮಾಡೋದು 450 ಎಕರೆ 2 ಬೆಳೆ ಬೆಳತಕ್ಕಂಥ ಜಮೀನಿದೆ. ಅದನ್ನು ಪರಿಶೀಲಿಸಿ ಸರ್. ಆಮೇಲೆ ಈ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಉತ್ತಮವಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಮಸ್ಕಾರ. ಮೊದಲನೇದಾಗಿ ಈ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಕೆಡಿಬಿ ಅವರು ಇವರೊಂದು ಆಕ್ಟ್ ಇಟ್ಕೊಂಡಿದ್ದಾರೆ, 1966 ಆಕ್ಟ್. ಅದರ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಒಂದು ಸೊಲ್ಯೂಷನ್ ಕೊಡ್ತೀನಿ. ಅದರಲ್ಲಿ ಸೆಕ್ಷನ್ 28(1) ಪ್ರಕಾರ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಬಹುದು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ. ಸೆಕ್ಷನ್ 2(28)(2) ಭೂಸ್ವಾಧೀನಕ್ಕೆ ಒಳಪಡುವವರಿಗೆ ನೋಟಿಸ್ ನೀಡಿದ 30 ದಿನಗಳ ಒಳಗಡೆ ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಬೇಕು. ಅವರ 28(3) ಭೂಸ್ವಾಧೀನಕ್ಕೆ ಒಳಪಡುವವರ ವಿಚಾರಣೆ ಮಾಡುವ ಸಲುವಾಗಿ ಸಮಯ ಹಾಗೂ ದಿನಾಂಕದ ಬಗ್ಗೆ ವಿಚಾರಣೆಗೊಳಗೊಂಡ ನೋಟಿಸ್ ನೀಡುವುದು ಮತ್ತು ವಿಚಾರಣೆ ಮಾಡುವುದು. ಇವರೇನು ಮಾಡ್ತಾ ಇದ್ದಾರೆ, ಈಗಾಗಲೇ ಕೊಟ್ಟಿರೋದು ಇವು 2-3 ಒಂದೇ ಸರಿ ಮಾಡ್ತಾರೆ. ನೋಟಿಸ್ ಕೊಟ್ಬಿಟ್ಟು 30 ದಿವಸಗಳಿಗೆ ಬನ್ನಿ, ಹಾಜರಾಗಿ ನಿಮ್ಮ ದಾಖಲೆಗೆ ತಗೊಂಡ್ಬನ್ನಿ, ಅಹವಾಲುಗಳನ್ನು ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಯಾವುದೇ ಕಾರಣ ವಿಚಾರಣೆ ಮಾಡಲ್ಲ. ವಿಚಾರಣೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಆದೇಶ ಮಾಡಲ್ಲ ಇವರು. ಆಮೇಲೆ 4ನೇದು, ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ಮಾರುಕಟ್ಟೆ ಮೌಲ್ಯ ನಿರ್ಧರಿಸಲು ತಮ್ಮ ಅಭಿಪ್ರಾಯ ತಿಳಿಸುವ ಬಗ್ಗೆ ದಿನಾಂಕ ಹಾಗೂ ಸಮಯ ಬಗ್ಗೆ ತಿಳಿಸಿ ಭೂ ಮಾಲೀಕರಿಗೆ ನೋಟಿಸ್ ನೀಡುವುದು. ಇದು ಮಾಡಲ್ಲ. ಸೆಕ್ಷನ್ 5(28)(5) ಪ್ರಕಾರ ಭೂಸ್ವಾಧೀನಕ್ಕೆ ಒಳಗಾಗುವ ಮಾಲೀಕರಿಗೆ ಪರಿಹಾರ ನೀಡುವ ಸಂದರ್ಭ ಅವಾರ್ಡ್ ನೋಟಿಸ್ ಹಾಗೂ ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ದಾಖಲೆಗಳಿಗೆ ನೋಟಿಸ್ ನೀಡಬೇಕು. ಇದು ಮಾಡಿಲ್ಲ. 28(6) ಭೂಸ್ವಾಧೀನಕ್ಕೆ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ನೀಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಂಜನಹಳ್ಳಿ ಏನ್ ಹೇಳಿದೆ ಅಂದ್ರೆ ಇದು ವಿಚಾರಣೆ ಒಂದು ನೋಟಿಸ್ ಕೊಡ್ತಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸರ್. ಇಲ್ಲಿ ನೋಟಿಸ್ ಕೊಡ್ತಾರೆ, ನಿಮ್ಮ ಆಕ್ಷೇಪಣೆಗಳು ಸಲ್ಲಿಸಿ ಅಂತ ಹೇಳ್ತಾರೆ. ಆಕ್ಷೇಪಣೆಗಳು ಸಲ್ಲಿಸ್ತಾರೆ, ವಿಚಾರಣೆ ಮಾಡಲ್ಲ, ಒಂದು ಆರ್ಡರ್ ಮಾಡಲ್ಲ. ಹಂಗೆ ಏಕಾಏಕಿ ನಿಮ್ಮ ಭೂಸ್ವಾಧೀನ ಕೊಡಿ ಅಂತ ನೋಟಿಸ್ 6 ಕೊಡ್ತಾರೆ. 28(6) 24 ಕೊಡಲ್ಲ, 25 ಕೊಡಲ್ಲ. ಅಂದ್ರೆ ಯಾವುದೇ ರೀತಿಯಾದ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಒಂದು ಮೌಲ್ಯ ರೇಟ್ ಫಿಕ್ಸ್ ಮಾಡಲ್ಲ. ಆಮೇಲೆ ಅವ್ರಿಗೆ ಎಷ್ಟು ಬರುತ್ತೆ ಅಂತ ನೋಟಿಸ್ ಕೊಡಲ್ಲ, ಏಕಾಏಕಿ 6 ಮಾಡ್ಬಿಡ್ತಾರೆ. ಏನರ್ಥ ಇದು? ಇದೆಲ್ಲ ಮನಗಂಡು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತ ಪರಿಹಾರ ರೈತರ ಮತ್ತು ಭೂಮಾಲೀಕರ ಹಿತದೃಷ್ಟಿಯಿಂದ 2013ರಲ್ಲಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಅಧಿನಿಯಮ 2013 ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಈ ಕಾಯ್ದೆಗೆ ದಿನಾಂಕ 28/4/2023ರಂದು ಭಾರತದ ಮಾನ್ಯ ರಾಷ್ಟ್ರಪತಿಗಳ ಅನುಮೋದನೆ ದೊರೆತಿರುತ್ತದೆ. ಹೀಗಿರುವಾಗ ತಾವುಗಳು ಕೆಳಗೆ ಕಂಡ ಅಂಶಗಳ ಒಳಗೊಂಡಂತೆ ಭೂಸ್ವಾಧೀನ ಮಾಡಿಸಬೇಕು. 1. ಭೂಸ್ವಾಧೀನ ಅಧಿನಿಯಮ 2013 ಅಧ್ಯಾಯ 2 ಪ್ರಕರಣ 16 ಉಪ ಪ್ರಕರಣ 5ರಲ್ಲಿ ತಿಳಿಸುವಂತೆ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಧಿಸೂಚಿಸಿರುವ ಪ್ರದೇಶದಲ್ಲಿ ಸಾರ್ವಜನಿಕ ಅಭಿಪ್ರಾಯ ತಿಳಿದುಕೊಳ್ಳುವ ಸಲುವಾಗಿ ದಿನಾಂಕ, ಸಮಯ ಮತ್ತು ಸ್ಥಳದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ನಂತರ ನಿಯಮಿಸಬಹುದಾದ ರೀತಿಯಲ್ಲಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಕಾರ್ಯಕ್ರಮವನ್ನು ಜರುಗಿಸತಕ್ಕದ್ದು ಹಾಗೂ ಭೂಸ್ವಾಧೀನಪಡಿಸಿಕೊಳ್ಳುವ ಭೂಮಿಯಲ್ಲಿ 25% ಹೆಚ್ಚು ಭೂಮಿಯಲ್ಲಿ ಯಾವ ಗ್ರಾಮ ಸಭಾ ವ್ಯಕ್ತಿಗೆ ಸೇರಿದೆಯೋ ಆ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಕಾರ್ಯಕ್ರಮವನ್ನು ಜರುಗಿಸತಕ್ಕದ್ದು. ಇದು ಯಾವುದು ಮಾಡಲ್ಲ ಇವರು. 2. ಅಧ್ಯಾಯ 2 ಪ್ರಕರಣ 16 ಉಪಪದ 1ರಲ್ಲಿ ರಂತೆ ಪ್ರತಿಯೊಂದು ಬಾಧಿತ ಕುಟುಂಬದಿಂದ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಭೂಮಿಗಳ ಮತ್ತು ಸ್ಥಿರ ಸ್ವತ್ತುಗಳ ವಿವರಗಳನ್ನು ಪಡೆಯತಕ್ಕದ್ದು ಮತ್ತು ಯಾವ ವ್ಯಕ್ತಿಯ ಜೀವನಾಧಾರವು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಭೂಮಿಯ ಮೇಲೆ ಪ್ರಧಾನ ಅವಲಂಬಿತವಾಗಿದೆಯೋ ಆ ಭೂಮಿಯನ್ನು ಕಳೆದುಕೊಂಡ ವ್ಯಕ್ತಿಗಳ ಮತ್ತು ಭೂರಹಿತ ಜೀವನಾಧಾರ ಎಷ್ಟು ನಷ್ಟವಾಗಿದೆ ಎಂಬುದರ ಬಗ್ಗೆ ವಿವರ ಪಡೆಯಬೇಕು. ಇದು ಮಾಡಲ್ಲ. 3. ಅಧ್ಯಾಯ 2 ಪ್ರಕರಣ 7ರಲ್ಲಿ ತಿಳಿಸುವಂತೆ
ತಜ್ಞರ ತಂಡ ರಚಿಸಿ ಸಂದರ್ಭಾನುಸಾರ ಪಂಚಾಯಿತಿ, ಗ್ರಾಮ ಸಭೆ, ಪುರಸಭೆ ಅಥವಾ ನಗರ ಪಾಲಿಕೆ ಇಬ್ಬರು ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಾಮಾಜಿಕ ಪರಿಣಾಮ ನಿರ್ಧಾರ ಅಂದರೆ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಮುಖ್ಯವಾಗಿ ರಸ್ತೆಗಳು, ಸಾರ್ವಜನಿಕ ಸಾರಿಗೆ, ಒಳಚರಂಡಿ, ನೈರ್ಮಲ್ಯ, ಕುಡಿಯುವ ನೀರಿನ ಮೂಲಗಳು, ಜಾನುವಾರುಗಳು ಕುಡಿಯುವ ಮೂಲಗಳು, ಗೋವಳ ಇತ್ಯಾದಿ ಪಡೆದಿದ್ದವರು. ಇದು ಮಾಡಬೇಕು. 4 ಅಧ್ಯಾಯ 3 ಪ್ರಕರಣ 10 ಉಪಬಂಧ 1ರಂತೆ ಆಹಾರ ಭದ್ರತೆಯ ದೃಷ್ಟಿಯಿಂದ ನೀರಾವರಿ ಸೌಲಭ್ಯಗಳುಳ್ಳ ಬಹು ಬೆಳೆ ಬೆಳೆಯುವ ಹಾಗೂ ಫಲವತ್ತಾದ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳತಕ್ಕಂಥಲ್ಲ. 5 ಜಮೀನುಗಳ ಸ್ವಾಧೀನ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ನೋಟಿಸ್ ನೀಡಿರುವುದು ಸರಿ ಅಷ್ಟೇ. ಆದರೆ ಪ್ರಕರಣ 5ರ ಉಪ ಪ್ರಕರಣ 1ರಲ್ಲಿ ತಿಳಿಸಿರುವಂತೆ ಎಲ್ಲಾ ಆಕ್ಷೇಪಣೆಗಳನ್ನು ಆಲಿಸಿ ಹೆಚ್ಚಿನ ವಿಚಾರಣೆ ಮಾಡುವ ಸಲುವಾಗಿ ಯಾವ ಭೂಮಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಲಾಗಿದೆಯೋ ಆ ಭೂಮಿಯ ಬಗ್ಗೆ ಪ್ರತ್ಯೇಕ ವರದಿ ಸಹಿತ ತಾನು ನಡೆಸಿದ ನಡವಳಿಕೆಗಳ ಸಹಿತ ದಾಖಲೆಗಳ ಸಹಿತ ಎಷ್ಟು ಕುಟುಂಬಗಳಿಗೆ ಪುನರ್ವ್ಯವಸ್ಥೆ ಕಲ್ಪಿಸಬೇಕಾದ ಸಂಭವ ಇದೆಯೋ ಅಂತ ಕುಟುಂಬಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ವಿವರಗಳ ಸಹಿತ ಸರ್ಕಾರಕ್ಕೆ ತೀರ್ಮಾನವನ್ನು ಸಲ್ಲಿಸತಕ್ಕದ್ದು. ಅಂದ್ರೆ ವರದಿಯನ್ನು ಕೊಡದೇ ನಾವು ಜಮೀನು ತಗೋ ಕಳ್ಕೊಂತೀವಲ್ಲ, ಆ ಕಳ್ಕೊಳ್ಳೋ ಆಕ್ಷೇಪಣೆ ಕೊಟ್ಟಿರ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಜಮೀನು ತೋಟ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ತೋಟ ಮಾಡ್ತೀನಿ ಅಂತ ಹೇಳಿದಾಗ ಅವರು ಒಬ್ಬ ಅಧಿಕಾರಿಗಳು ವಿಸಿಟ್ ಮಾಡಿಸ್ಬೇಕು. ವಿಸಿಟ್ ಮಾಡಿ ಅವ್ರು ತೋಟ ಮಾಡ್ತಾ ಇದ್ದಾರೆ ಸುಳ್ಳು ಮಾಹಿತಿ ಕೊಡ್ತಿದ್ರೆ ವರದಿ ತಗೋಬೇಕು. ವರದಿ ತಗೊಂಡು ಈ ಸಂಬಂಧ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕು. ಇದು ಮಾಡಲು ಅಧ್ಯಾಯ 4ರ ಪ್ರಕರಣ 12ರಂತೆ ಯಾವುದೇ ಯೋಜನೆ ಸರ್ವೆ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಭೂ ಮಾಲೀಕರು ಅಥವಾ ಭೂಮಿ ಮಾಲೀಕರು ಯಾವ ವ್ಯಕ್ತಿಗೆ ಲಿಖಿತವಾಗಿ ಅಧಿಕಾರ ಕೊಟ್ಟಿರೋರು ಆ ವ್ಯಕ್ತಿ ಇಲ್ಲದಿದ್ದಾಗ ಮಾಡತಕ್ಕಂಥಲ್ಲ. ಮತ್ತು ಸರ್ವೆ ಮಾಡುವ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕೆಂದು ತಿಳಿಸಿ ಈತನಿಗೆ ಸರ್ವೆಗೆ ಕನಿಷ್ಠ 60 ದಿನಗಳ ಮುಂಚೆ ನೋಟಿಸ್ ಕೊಟ್ಟು ಸಮಂಜಸವಾದ ಒಂದು ಅವಕಾಶವನ್ನು ಭೂ ಮಾಲೀಕರಿಗೆ ನೀಡಿ ಅದರ ಉಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಮಾಡಬೇಕು. ಇಲ್ಲೇನ್ ಮಾಡಿದ್ದಾರೆ, ಮನೆ ಅಂಗಡಿ ಹೋಗಿದ್ದಾರೆ, ಯಾರು ನೋಟಿಸ್ ಕೊಟ್ಟಿಲ್ಲ, ಏಕಾಂಗಿ ಹೋದ್ರು. ಇದು ಈ ಇದರಲ್ಲಿ ಅದೇ ರೀತಿ ಯಾರೇ ವ್ಯಕ್ತಿ ಯಾವುದೇ ಕಟ್ಟಡ ಒಳಗಡೆ ಅಥವಾ ತೋಟಕ್ಕೆ ಪ್ರವೇಶಿಸುವ ಮುನ್ನ ಅದರ ಅಧಿಭೋಗದಾರರಿಗೆ ಮಾಲೀಕರಿಗೆ ತನ್ನ ಉದ್ದೇಶವನ್ನು ತಿಳಿಸಿಕೊಡಿಸುವ ಲಿಖಿತ ನೋಟಿಸ್ ಅನ್ನು ಕನಿಷ್ಠ 7 ದಿನಗಳಿಗೂ ಮುಂಚೆ ಕೊಡದೆ ಆ ಕಟ್ಟಡದ ಒಳಗಡೆ ಅಥವಾ ತೋಟಕ್ಕೆ ಪ್ರವೇಶ ಅನುಮತಿ ಕೊಟ್ಟಿದ ಹೊರತು ಪ್ರವೇಶಿಸತಕ್ಕಂಥಲ್ಲ. ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ಅವರು. ಅಧ್ಯಾಯ 5ರ ಪ್ರಕರಣ 30ರಲ್ಲಿ ತಿಳಿಸಿರುವಂತೆ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯನ್ನು ಪಡೆಯಲು ಹಕ್ಕಿರುವ ವ್ಯಕ್ತಿಗಳಿಗೆ ಪೂರ್ಣ ಹಣ ಸಂದಾಯ ಮಾಡಲಾಗಿದೆ ಅಥವಾ ಕೊಡಲಾಗಿದೆ ಎಂಬುದನ್ನು ನಿಶ್ಚಿತಪಡಿಸಿಕೊಂಡ ನಂತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳತಕ್ಕದ್ದು. ಆದ್ರೆ ಏನ್ ಮಾಡಿದ್ರೆ ಅಂದರೆ ನಿಮಗೆ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ, ಇದೆ ಬಿಟ್ಬಿಡಿ ಜಮೀನು ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೆ ಅಮೌಂಟೇ ಇಲ್ಲ. ಆಮೇಲೆ ಈ ಇದು ಮುಖ್ಯವಾದ ಇದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಅವರ ದಿನಾಂಕ 19/7/2024 ವಿಧಾನಸಭಾ ಪ್ರಸನ್ನ ಕುಮಾರ್, ರೈತರು, ಆರವಳ್ಳಿ. ಸರ್, 2013ರಲ್ಲಿ ನಾವು ಒಂದು ಹೈಕೋರ್ಟ್ ಅಲ್ಲಿ, ಬೆಂಗಳೂರು ಹೈಕೋರ್ಟ್ ಅಲ್ಲಿ PIL ಹಾಕಿದ್ವಿ. ಏನು ಅಂತ, ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಕೆರೆಗಳು ಬಿಡ್ತಾ ಇದ್ದಾರೆ, ಕೆರೆಗಳಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಅನ್ಟ್ರೀಟೆಡ್ ವಾಟರ್ ಕೆರೆಗಳು ಬಿಡ್ತಾ ಇದ್ದಾರೆ. ಸೊ ಈ ಕೆರೆಗಳೆಲ್ಲ ಹಾಳಾಗ್ತಾ ಇದೆ, ಒತ್ತುವರಿಗಳಾಗ್ತಾ ಇದೆ, ಮತ್ತೆ ಬಫರ್ ಝೋನ್ ಬಿಡ್ತಾ ಇಲ್ಲ. ಕೆರೆಗಳಲ್ಲಿ ಯಾರೋ ಒಂದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಕೆರೆ ಸೆಂಟ್ರಲ್ಲಿ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಕೆರೆ ಸೆಂಟ್ರಲ್ಲಿ ರೋಡ್ ಯಾವ ರೀತಿ ಬಿಟ್ರು, ಯಾವ ರೀತಿ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟರು, ಕೆರೆ ಸೆಂಟ್ರಲ್ ರೋಡ್ ಮಾಡ್ಕೊಂಡು ಹೋಗೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಹ್ಯಾಕ್ ಮಾಡ್ಕೊಂಡು ಹೋದ್ರು, ಇದೆಲ್ಲ ಆನೆಕಲ್ ತಾಲೂಕಲ್ಲಿ ನಡೀತಾ ಇರುವಂತ ಒಂದು ದಂಧೆ. ಈ ದಂಧೆಗಳಿಗೆ ಕಡಿವಾಣ ಹಾಕ್ತೀರಾ ನಮ್ಮ ರೈತರ ಜಮೀನುಗಳನ್ನ ಉಳಿಸೋದು ಬಿಟ್ಟು ಕಿತ್ಕೊಂಡು ಮತ್ತೆ ಇಂಡಸ್ಟ್ರೀಸ್ ಮಾಡಿ, ಮತ್ತೆ ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಪೊಲ್ಯೂಟೆಂಟ್ಸ್ ನ ಕೆರೆಗಳಿಗೆ ಬಿಟ್ಟು ಕೆರೆಗಳಲ್ಲಿ ಎಲ್ಲ ಪೊಲ್ಯೂಷನ್ ಮಾಡಿ, ಮತ್ತೆ ಗ್ರೌಂಡ್ ವಾಟರ್ ಕೂಡ ಈಗ ಕೆರೆಗಳಲ್ಲಿ ಬೋರ್ವೆಲ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಉಸ್ಕೂರ್ ಕೆರೆಯಿಂದ ಸುಮಾರು ಹಳ್ಳಿಗಳಿಗೆ ಬೋರ್ವೆಲ್ ಹಾಕಿ ನೀರು ತೆಗೆದುಕೊಂಡು ಹೋಗಿದ್ದಾರೆ. ಉಸ್ಕೂರ್ ಕೆರೆಯಿಂದನೇ ಅಲ್ಲ, ಎಲ್ಲಾ ಆನೆಕಲ್ ತಾಲೂಕಲ್ಲಿ ಎಲ್ಲಾ ಕೆರೆಗಳಲ್ಲೂ ಕೂಡ ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕಿರೋದು ಕೆರೆಗಳಲ್ಲೇ ಸರ್. ಸೊ ಈ ಕೆರೆಗಳಲ್ಲಿ ಬಿಡ್ತಕ್ಕಂಥ ನೀರು ಯಾವುದು, ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಕೆಮಿಕಲ್ ವಾಟರ್, ಫಾರ್ಮಾಸ್ಯೂಟಿಕಲ್ ವೇಸ್ಟ್ ವಾಟರ್ ಬರ್ತಾ ಇದೆ.
ಆಮೇಲೆ ಅಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ STP ಯಾವ ಲೇಔಟ್ಗಳಲ್ಲಿ STP ಕರೆಕ್ಟ್ ಆಗಿ ನಡೀತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೊಂದು DC ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದ್ದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇಲ್ಲ, ನಾವು ಎಲ್ಲ ಇಂಡಸ್ಟ್ರೀಸ್ ಇಂದ ನಾವು ಏನೋ ಒಂದು ಪ್ಯಾರಾಮೀಟರ್ಸ್ ನ ಕರೆಕ್ಟ್ ಮಾಡ್ತಾ ಇದ್ದೀವಿ, ಡಿಸ್ಚಾರ್ಜ್ ವಾಟರ್ ನ ಕರೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬೋರ್ಡ್ ಇಂಡಸ್ಟ್ರಿಯಲ್ಸ್ ಇಂದ ಕರೆಕ್ಟ್ ಮಾಡಿರೋ ವರದಿ ಕೊಟ್ಟರು. ಆಮೇಲೆ ಅಲ್ಲಿರ್ತಕ್ಕಂಥ ಸಾಹೇಬರು DC ಸಾಹೇಬರು ಒಂದು ಆದೇಶ ಮಾಡಿದ್ರು, ಕಿಸಾನ್ ಸಂಘದವ್ರನ್ನ ರೈತರನ್ನ ಕರ್ಕೊಂಡು ಹೋಗಿ ನೀವು ಫ್ಯಾಕ್ಟರಿಗಳಲ್ಲಿ ಅವ್ರ ಮುಂದೆ ನೀವು ನೀರನ್ನ ತೆಗೆದುಕೊಂಡು ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೈಂಟಿಸ್ಟ್ಗಳನ್ನ ಕಳಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ. ಬಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿತ್ತು ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿತ್ತು. ಬಟ್ ಅದೇ ಯೂನಿವರ್ಸಿಟಿ ಅವರು ಕೊಟ್ಟಿದ್ದ ಪ್ಯಾರಾಮೀಟರ್ಸ್ ಅಪ್ನಾರ್ಮಲ್ ಟು ಹ್ಯೂಮನ್ ಯೂಸ್ ಅಂತ ಬಂತು. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ತಾಲೂಕಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಯಾವುದೇ ಇಂಡಸ್ಟ್ರಿಗೆ ನಾವು ಈಗ ಹೆರಿಟೇಜ್ ಇಂಡಸ್ಟ್ರಿ ಪಕ್ಕದಲ್ಲಿ ಎನ್ಫೋರ್ಸ್ಮೆಂಟ್ ಒಂದು ತೋಟ ಇದೆ, ರಾತ್ರಿ ಹೊತ್ತು ನೀರು ಪೊಲ್ಯೂಷನ್ ನೀರು ಆಚೆ ಬಿಡ್ತಾರೆ. ಬಯೋಕಾನ್ ಅವರು ಒಳಗಡೆ ಬೋರ್ವೆಲ್ ಹಾಕಿ ಆ ಬೋರ್ವೆಲ್ ಒಳಗಡೆಗೆ ಅವರು ಫಾರ್ಮಾಸ್ಯೂಟಿಕಲ್ ವೇಸ್ಟ್ ವಾಟರ್ ನ ಬಿಡ್ತಾ ಇದ್ದಾರೆ. ಇದನ್ನ ಡಾಕ್ಟರ್ ಎಲ್ಲರ್ಬೆಟ್ಟಿ ಸರ್ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ನೀರ್ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡು ಹೋಗಿ ಬೇರೆ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಈ ತರ ಎಲ್ಲ ಇಂಡಸ್ಟ್ರೀಸ್ ಇಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಾವು ಕೆರೆಗಳಲ್ಲಿ ನಂಬಿಕೊಂಡು ಜೀವನ ಮಾಡೋದು, ಕೆರೆಗಳಲ್ಲಿ ಸಿಗತಕ್ಕಂಥ ನೀರು ನಾವು ಕುಡಿತಾ ಇರೋದು. ಈಗ ನೀವು ಇಂಡಸ್ಟ್ರೀಸ್ ಮಾಡಿ ಈ ಕೆರೆಗಳಿಗೆ ನೀವು ಇಂಡಸ್ಟ್ರೀಸ್ ಪೊಲ್ಯೂಟೆಂಟ್ಸ್ ಬಿಟ್ರೆ ಈ ನೀರು ಗ್ರೌಂಡ್ ವಾಟರ್ ಹೋಗಿ ಗ್ರೌಂಡ್ ವಾಟರ್ ಇಂದ ಮತ್ತೆ ಈ ನೀರು ಕುಡಿದ್ರೆ ಸುಮಾರು ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ, ಬರಬಾರದ ಕಾಯಿಲೆಗಳು ಬರುತ್ತೆ. ಈ ನಮ್ಮ ತಾಲೂಕಲ್ಲಿ ರೈತರು ಸಾಯ್ಬೇಕಾ ಬದುಕಬೇಕಾ ಇದೊಂದು ಡಿಸೈಡ್ ಮಾಡಿ. ಯಾಕೆಂದ್ರೆ ಇಂಡಸ್ಟ್ರಿಯಲ್ ಏನೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಇದು ಜನಗಳಿಗೋಸ್ಕರ ಮಾಡ್ತಾ ಇರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲ. ಇದು ಅನ್ಯಾಯವಾಗಿ ರೈತರನ್ನ ಸಾಯಿಸಕ್ಕಂತ ಬೋರ್ಡ್. ಫಾರ್ ಎಕ್ಸಾಂಪಲ್ ಈಗ ನೀವೇ ಖುದ್ದಾಗಿ ಬಯೋಕಾನ್ ಇಲ್ಲ ಹೆರಿಟೇಜ್ ಇಲ್ಲ ಕೆಲವು ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಲಿಸ್ಟ್ ಕೊಡ್ತೀವಿ ನಾವು ಇಂಡಸ್ಟ್ರೀಸ್. ಅಲ್ಲಿ ನೀವು ಖುದ್ದಾಗಿ ಫಾರ್ ಎಕ್ಸಾಂಪಲ್ ನಾರಾಯಣ ಮೃಗಾಲಯ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೋದಾಗ ಒಳ್ಳೆ ನೀರು ಆಚೆ ಬಿಡ್ತಾರೆ. ಮತ್ತೆ ಅವ್ರು ಎಷ್ಟೊತ್ತಿರ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಎಷ್ಟೊತ್ತಿರ್ತಾರೆ, ಅರ್ಧ ಅವರ್ ಇರ್ತಾರೆ, 1 ಅವರ್ ಇರ್ತಾರೆ. ಅಲ್ಲಿ ತನಕ ಅವರು ಒಳ್ಳೆ ನೀರು ಬಿಡ್ತಾರೆ ಆಚೆ ಕಡೆ. ಆಮೇಲೆ ಅವ್ರು ಹೋದ್ಮೇಲೆ ಮತ್ತೆ ಅವ್ರು ಪೊಲ್ಯೂಟೆಂಟ್ ವಾಟರ್ ಡಿಸ್ಚಾರ್ಜ್ ಮಾಡ್ತಾರೆ ಆಚೆ ಕಡೆ. ಇದು ಕಣ್ಣು ರಾತ್ರಿ ಹೊತ್ತು ಹಗಲೊತ್ತು ಅಂತ ಡಿಫರೆನ್ಸ್ ಇದ್ದೀರಾ ಬಿಡ್ತಾ ಇರತಕ್ಕಂತ ಒಂದು ಸಮಸ್ಯೆ ನಮಗೆ. ಆದ್ರಿಂದ ನೀವು ಜಿಲ್ಲಾಧಿಕಾರಿಗಳು ಮಾನ್ಯ ಶಿವಣ್ಣ ಅವರು ಜನಪ್ರತಿನಿಧಿಗಳು ನಮಗೋಸ್ಕರ ಅವರು ಒಂದು ಶಾಸಕ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಚಂದಾಪುರ ಕೆರೆ 500 ಕೋಟಿ ಸರ್ಕಾರಕ್ಕೆ ದಂಡ ಹಾಕಿದ್ದಾರೆ ಗ್ರೀನ್ ಟ್ರಿಬ್ಯುನಲ್. ಈ ತರ ಎಲ್ಲಾ ಕೆರೆಗಳಿಗೂ ಹೋಗಿ ಇವತ್ತು ಎಲ್ಲಾ ಕೆರೆಗಳಿಂದ ನಾವೇನಾದ್ರೂ ಗ್ರೀನ್ ಟ್ರಿಬ್ಯುನಲ್ ಹೋದ್ರೆ ಯಾವ ಕೆರೆಯಲ್ಲಿ ನೀರು ಕನ್ಸ್ಯೂಮಬಲ್ ಕ್ವಾಲಿಟಿ ಇಲ್ಲ. ಅದರಿಂದ ತಾವು ಖುದ್ದಾಗಿ ಒಂದು ಕೆರೆ ತಿಂಗಳಿಗೆ ಒಂದು ಕೆರೆ ಆನೇಕಲ್ ತಾಲೂಕಲ್ಲಿ ತಿಂಗಳಿಗೆ ಒಂದು ಕೆರೆ ವಿಸಿಟ್ ಮಾಡಿ ಸ್ವಾಮಿ, ನಾವು ದಿನ ಬರ್ಲಿ ಅಂತ ಹೇಳ್ತಾ ಇಲ್ಲ. ತಿಂಗಳಿಗೆ ಒಂದು ಕೆರೆನ ಜಿಲ್ಲಾಧಿಕಾರಿಗಳು ಮತ್ತೆ ಅವರ ತಂಡ ಒಂದು ತಿಂಗಳಿಗೆ ಒಂದು ಕೆರೆ ವಿಸಿಟ್ ಮಾಡಿ ನಮ್ಮ ಜೀವನ ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ರೈತರ ಹೋರಾಟಕ್ಕೆ ನಮ್ಮ ಕೆರೆಗಳು ಬಹುಶಃ ಹಿರಿಯರಿದ್ರೆ ಗೊತ್ತು, ಎಲ್ಲರೂ ಕೆರೆಗಳಲ್ಲಿ ನೀರು ಕೊಡ್ತಿದ್ದಾರೆ. ನಾನು ಕೆರೆಗಳಲ್ಲಿ ನೀರು ಕೊಡ್ತಿದ್ದೀನಿ. ಇವತ್ತು ಯಾರು ಮಹಾತ್ಮರು ಕೆರೆಯಲ್ಲಿ ನೀರು ಕೊಟ್ಟು ಬರ್ತಾರಿಲ್ಲ. ಆರ್ ಕೆ ರಮೇಶ್ ಲಾಸ್ಟ್ ಟೈಮ್ ನಮ್ಮ ಸಭೆಗೆ ಬಂದಿದ್ರು ಹೋರಾಟಗಾರರು. ಅವ್ರು ಹೇಳಿದ್ರು ಹೆಬ್ಬಗೋಡಿ ಅವರೂರು ನಾವು ಬೋರ್ವೆಲ್ ನಿಂದ ಮೇಲೆ ನೀರು ತೆಗೆದ್ರೆ ಬರೀ ಆಯಿಲ್ ಇದೆ, ನೀರಿಲ್ಲ ಅನ್ನೋ ರೀತಿಯಲ್ಲಿ ಬರ್ಬಿಟ್ಟಿದೆ. ಅಂದ್ರೆ ಅಷ್ಟೊಂದು ಲಂಗ್ಸ್ ಡಿಸೀಸ್, ಸ್ಕಿನ್ ಡಿಸೀಸ್, ಕ್ಯಾನ್ಸರ್ ಅವ್ರು ಹೇಳ್ಬೇಕು. ಕಟ್ಟಿಟ್ಟ ಬುದ್ಧಿ, ಜನರನ್ನು ಸಾಯಿಸೋದಕ್ಕೆ ಹೋಗ್ಬೇಡಿ, ಜನರನ್ನ ಬದುಕಿಸೋದಕ್ಕೆ ಹೋಗಿ
ಜನಪ್ರತಿನಿಧಿ ನಮ್ಮ ಶಿವಣ್ಣ ಅವ್ರು ಹೇಳಿದ್ದಾರೆ, ನಾನು ಏನಾದ್ರು ಹಾಕೊಳ್ಳಿ, ನಾನು ಜನಗಳಿಗೋಸ್ಕರನೇ ಕೆಲಸ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ ಅಂತ ಗುರುತಾಗಿ ಅವ್ರು ಹೇಳಿದ್ದಾರೆ. ಲ್ಯಾಂಡ್ ಬಿಲ್ ಮನಮೋಹನ್ ಸಿಂಗ್ ನಾನು ಹೋದಾಗೆ ಬೇರೆ ಬೇರೆ ಕಡೆ ಆರ್ಗ್ಯುಮೆಂಟ್ಸ್ ಮಾಡಿದ್ದೀನಿ ಕೋರ್ಟ್ಗಳಲ್ಲಿ, ಅತ್ಯುತ್ತಮವಾಗಿದೆ. ಅದನ್ನು ಫಾಲೋ ಮಾಡಿದ್ರೆ ನಮ್ಮ ದೇಶ ನಿಜವಾಗ್ಲೂ ಯಾವುದೇ ಬ್ಯಾಂಕ್ ಕ್ಯಾನ್ಸರ್ ಆಗಲಿ, ವಾಟರ್ ಪ್ರಾಬ್ಲಮ್ ಆಗಲಿ 100% ಇರೋದಿಲ್ಲ, 100% ಇರೋದಿಲ್ಲ. ಅದೇನಾದ್ರೂ ಟ್ರೀಟ್ ಹೋಗ್ಬೇಕು ಅಂತಂದ್ರೆ ಮನಮೋಹನ್ ಸಿಂಗ್ಗೆ ಹೋಗ್ಬೇಕು, ಅವ್ರದ್ದೇ ಆದ ಕೊಡುಗೆ. ಅದರ ಬಗ್ಗೆ ನಮ್ಮ ಮಂಜುನಾಥ್ ಒಂದು ಸ್ವಲ್ಪ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಮಸ್ಕಾರ. ಮೊದಲನೇದಾಗಿ ಈ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ KDB ಅವರು ಇವರೊಂದು ಆಕ್ಟ್ ಇಟ್ಕೊಂಡಿದ್ದಾರೆ, 1966 ಆಕ್ಟ್. ಅದರ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಒಂದು ಸೊಲ್ಯೂಷನ್ ಕೊಡ್ತೀನಿ. ಅದರಲ್ಲಿ ಸೆಕ್ಷನ್ 28(1) ಪ್ರಕಾರ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಬಹುದು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ. ಸೆಕ್ಷನ್ 2(28)(2) ಭೂಸ್ವಾಧೀನಕ್ಕೆ ಒಳಪಡುವವರಿಗೆ ನೋಟಿಸ್ ನೀಡಿದ 30 ದಿನಗಳ ಒಳಗಡೆ ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಬೇಕು. ಅವರ 28(3) ಭೂಸ್ವಾಧೀನಕ್ಕೆ ಒಳಪಡುವವರ ವಿಚಾರಣೆ ಮಾಡುವ ಸಲುವಾಗಿ ಸಮಯ ಹಾಗೂ ದಿನಾಂಕದ ಬಗ್ಗೆ ವಿಚಾರಣೆಗೊಳಗೊಂಡ ನೋಟಿಸ್ ನೀಡುವುದು ಮತ್ತು ವಿಚಾರಣೆ ಮಾಡುವುದು. ಇವರೇನು ಮಾಡ್ತಾ ಇದ್ದಾರೆ? ಆನೇಕಲ್ ತಾಲೂಕಿನಲ್ಲಿ ಸುಮಾರು 7-8 ಹಳ್ಳಿಗಳಲ್ಲಿ ಮಾತ್ರ ಈಗ ಸರ್ಜಾಪುರ ಹೋಬಳಿ 7-8 ಹಳ್ಳಿಗಳಲ್ಲಿ ಮಾತ್ರ ಭೂಸ್ವಾಧೀನವಾಗಿದೆ. ಆ ಎಲ್ಲಾ ಭೂಮಿಗಳು ಸಹಿತ ಅತಿ ಫಲವತ್ತಾದ ಭೂಮಿಗಳು. ಹಾರ್ಟಿಕಲ್ಚರ್ ಕ್ರಾಪ್ ಬೆಳೀತಾ ಇದ್ದಾರೆ. ವರ್ಷಕ್ಕೆ ಸುಮಾರು 3 ರಿಂದ 4 ಕ್ರಾಪ್ ಹಾರ್ಟಿಕಲ್ಚರ್ ಕ್ರಾಪ್ ಬೆಳೀತಾ ಇದ್ದಾರೆ. ಸೆರಿಕಲ್ಚರ್ ಇದೆ, ಗ್ರೀನ್ ಹೌಸಸ್ ಇದೆ. ಮತ್ತೆ ಹೆಚ್ಚು ಬೆಳೆ ಬೆಂಗಳೂರಿಗೆ ಈ ದಿನ ನಮ್ಮ ಸರ್ಜಾಪುರ ಹೋಬಳಿಯಿಂದ ಸುಮಾರು 10 ಗಾಡಿಗಳಿಗಿಂತ ಹೆಚ್ಚು ನಾವು ತರಕಾರಿಯನ್ನು ಸರಬರಾಜು ಮಾಡ್ತಾರೆ. ಅತಿ ಫಲವತ್ತಾದ ತರಕಾರಿಯನ್ನ ನಾವು ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ದೇವೆ. ಅಂತ ಭೂಮಿಯನ್ನು ಈಗ ಸ್ವಾಧೀನಪಡಿಸಿಕೊಂಡಿರೋದು ಅತ್ಯಂತ ವಿಷಾದನೀಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ಸಮಿತಿಯ ಪರವಾಗಿ ನಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ದಿನ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಭೇಟಿದಾಗ, ನಮ್ಮ ಶಾಸಕರ ಜೊತೆ ಭೇಟಿ ಮಾಡಿದಾಗ ಅವರು ಒಂದು ರೈತರ ಜೊತೆ ನಾನು ಒಂದು ಸಭೆ ನಡೆಸಲು ಒಂದು ಸಮಯ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಶಾಸಕರಾದ ನಮ್ಮ ಶಾಸಕರಾದ ಶಿವಣ್ಣ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಮತ್ತೆ ನಮ್ಮೆಲ್ಲ ಪದಾಧಿಕಾರಿಗಳು ರೈತರು ಎಲ್ಲ ಒಗ್ಗಟ್ಟಾಗಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅವರನ್ನು ಸಹ ನಾವು ನಮ್ಮ ಏನ್ ಸ್ವಾಧೀನ ಆಗಿದೆ ಭೂಮಿ ಆ ಸ್ಥಳಕ್ಕೆ ಅವ್ರನ್ನೂ ಸಹ ನಾವು ಬರಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೇವೆ. ಅದೆಲ್ಲ ಸಫಲವಾಗಲಿ. ಮತ್ತೆ ಈ ದಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರೈತರ ಆಹ್ವಾನ ಸ್ವೀಕರಿಸಲು ಬಂದಿದ್ದಾರೆ. ಪ್ರತಿಯೊಂದು ಇಲಾಖೆಗಳಿಂದಲೂ ನಮ್ಮ ಮಾಹಿತಿ ಕೇಳಿದ್ದಾರೆ ಎಲ್ಲ. ಯಾಕಂದ್ರೆ KDB ಇನ್ನೂ ಸೀನಿಯರ್ ಆಫೀಸರ್ಸ್ ಬರಬೇಕಾಗಿತ್ತು. ಯಾಕಂದ್ರೆ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದಿಲ್ಲ ನಮ್ಗೆ ಇನ್ನೂ ಮುಖ್ಯವಾಗಿ. ಅವ್ರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಪರ್ಸನಲ್ ಆಗಿ ಸಪರೇಟ್ ಲೆಟರ್ ಹಾಕಿದ್ದಾರೆ. ಸಪರೇಟ್ ತಹಸೀಲ್ದಾರ್ ಸಾಹೇಬ್ರೆ ಪರ್ಸನಲ್ ಲೆಟರ್ ಹಾಕಿದ್ರು ಸಹಿತ ಅವ್ರು ಬಂದಿಲ್ಲ ನಮ್ಗೆ. ಅದು ಯಾಕಂದ್ರೆ ನಮ್ಮ ಗೋಪಿನಾಥ್ ರೆಡ್ಡಿ ಸಾಹೇಬ್ ಬರ್ತಿದ್ರೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇದು ದಯವಿಟ್ಟು ಅಂಶ ಅಲ್ಲ, ಇದು ಪಕ್ಷಾತೀತವಾದ ಹೋರಾಟ. ಇದು ಯಾರೇ ರಾಷ್ಟ್ರೀಯ ಬೇಡ, ದಯವಿಟ್ಟು ನಮ್ಮ ಶಾಸಕರ ಜೊತೆ ಇದ್ದಾರೆ. ನಮ್ಮ ತಹಸೀಲ್ದಾರ್ಗೆ ಅವರೇ ಖುದ್ದಾಗಿ ಹೇಳಿದ್ದಾರೆ KDB ಆಫೀಸರ್ಸ್ ಈ ಸಭೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಬೇಕಂತ ಹೇಳ್ಬಿಟ್ಟು ಈ ಮೀಟಿಂಗ್ ಜೊತೆ ಅವರು ಸಪರೇಟ್ ಒಂದು ಮೀಟಿಂಗ್ ನೋಟಿಸ್ ಹಾಕಿದ್ದಾರೆ ನಮ್ಮ ತಹಸೀಲ್ದಾರ್ ಸಾಹೇಬ್ರು. ಆದ್ರೂ ಅವರು SLO ಬಂದಿಲ್ಲ, ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದಿಲ್ಲ, ಯಾವುದೇ ಲ್ಯಾಂಡ್ ಅಕ್ವಿಷನ್ KDB DC ಸಾಹೇಬರು ಬಂದಿಲ್ಲ, ಬರೀ ಮ್ಯಾನೇಜರ್ ಬಂದಿದ್ದಾರೆ. ದಯವಿಟ್ಟು ಅವರು ಯಾರಾದ್ರೂ SLO ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗೋಪಿನಾಥ್ ರೆಡ್ಡಿ ಸಹಿತ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಎಲ್ಲಾ ಸಭೆಗಳಲ್ಲೂ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಶಾಸಕರ ಜೊತೆ. ಅವರು ಸಹಿತ ನಮ್ಮ ಗೋಪಿನಾಥ್ ರೆಡ್ಡಿ ಸಹಿತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ಎಲ್ಲರಿಗೂ ತಾವು ಲೆಟರ್ ಬರೆದಿದ್ದಾರೆ. ನಮ್ಮ ಮನವಿಯನ್ನು ಲಗತ್ತಿಸಿ ಯಾವುದೇ ಕಾರಣಕ್ಕೂ ಅಕ್ವಿಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೂ ನಾನು ನಮ್ಮ
ನಮ್ಮೆಲ್ಲ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದು ಸಭೆಯ ಮುಖ್ಯ ಉದ್ದೇಶ ಇನ್ನು ಹಲವಾರು ವಿಚಾರಗಳಿದೆ. ನಮ್ಮ ಎಲ್ಲರೂ ರೈತರಿಗೆ ಒಬ್ಬೊಬ್ಬರು ಒಂದು ಸಬ್ಜೆಕ್ಟ್ ಕೊಟ್ಟು ದಯವಿಟ್ಟು ಅವರು ಅದ್ರ ಬಗ್ಗೆ ಮಾತಾಡಲಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ಳೋದೇನೆಂದ್ರೆ, ಸರ್ ಯಾವುದೇ ಒಂದು, ಯಾಕಂದ್ರೆ ಸುಮಾರು ವಿಷಯಗಳಿದೆ ಸರ್, ನಮ್ಮೆಲ್ಲ ರೈತರು ಮಾತಾಡ್ತಾರೆ. ಯಾವುದೇ ಒಂದು ವರದಿ ಪಡೆದಿದೆ, ಯಾವುದೇ ವಾಸ್ತವಾಂಶಗಳು ಪರಿಶೀಲಿಸ್ತದೆ, ಯಾವುದೇ ಒಂದು ಕಂದಾಯ ಇಲಾಖೆ ಗಮನಕ್ಕೆ ಬಾರದೆ ಈ ಲ್ಯಾಂಡ್ ಅಕ್ವಿಸಿಷನ್ ಆಗಲಿ ಸರ್. ಇದು ಯಾವುದೇ ಒಬ್ಬ ಕಂದಾಯ ಇಲಾಖೆ ಒಂದು ವರದಿ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಸೆರಿಕಲ್ಚರ್ ಆಗಲಿ, ಅಗ್ರಿಕಲ್ಚರ್ ಯಾವುದೇ ಇಲಾಖೆ ಇಲ್ಲ, ಒಂದೇ ಒಂದು ವರದಿ ಪಡೆದಿಲ್ಲ ಸರ್ KDP ಅವರು. ಒಂದು ಲೆಟರ್ ಬಂದಿಲ್ಲ, ಮತ್ತೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ. ಲೋಕಲ್ ಯಾವುದೇ ಒಂದು ರೈತರನ್ನ ಯಾರಾದ್ರೂ ರೈತರು ಕೇಳಿದಾರ KDP ಅವರು? ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ನಮ್ಮೆಲ್ಲ 4 ಎಕರೆ ರೈತರು ಜನವರಿ 30ನೇ ತಾರೀಕು ನಮ್ಗೆ ಟೈಮ್ ಕೊಟ್ಟು ಸರ್ KDP ನಲ್ಲಿ. ಎಲ್ಲರೂ ರೈತರು ಅಲ್ಲಿ ಬನ್ನಿ, ಏನೋ ಅಹವಾಲು ಕೇಳೋದಕ್ಕೆ ನಮ್ಮ ಅಹವಾಲನ್ನ. ನಾವೆಲ್ಲ 4 ಎಕರೆ ಜಮೀನು ರೈತರೆಲ್ಲ ನಾವು ಹೋಗಿ ನಾವು KDP ನಲ್ಲಿ ಸರ್, ಇಲ್ಲಿ ಡ್ರೋನ್ ಬಂದು ಸರ್ವೆ ಮಾಡ್ತಿದ್ದೆ ಸರ್. ಡ್ರೋನ್ ಬಂದು ಸರ್ವೆ ಮಾಡಿ ನಮ್ಮ ರೈತರಿಗೆ ಯಾವುದೇ ಒಂದು ಪರಿಹಾರ ಇಲ್ಲ, ಯಾವುದೇ ಒಂದು ಇದು ಫೈನಲ್ ಇದಿಲ್ಲ, ನಮ್ಮ ಜಮೀನು ಸರ್ವೆ ಮಾಡ್ತಾ ಇದ್ದಾರೆ ಸರ್. ನಾವು ಹೆಂಗ್ ಸರ್ ರೈತರು ಸುಮ್ಮನೆ ಇರೋದು? ನಾವೆಲ್ಲ ರೈತರು ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಸರ್ KDP ಅವ್ರದ್ದು? ನಾವು ಅಲ್ಲೇ ಸ್ಪಾಟಲ್ಲೇ ಕೇಳ್ತೀವಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ KDP ಆಫೀಸರ್. ಈ ತರ ಕ್ವಶನ್ಸ್, ಈ ತರ ಆನ್ಸರ್ ಮಾಡ್ತಾ ಇದ್ದಾರೆ ಸರ್ ನಮಗೆ. ಈ ತರ ತುಂಬಾ ನಮ್ಗೆ ರೈತರನ್ನ ಅತಿ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರೋದು. ನಮ್ಮ ರೈತರು ಒಪ್ಪೋರಲ್ಲಿಂದ ತಮಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಇದು ಪೊಲೀಸ್ ಇಲಾಖೆ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವತ್ತು ಡಿಸೆಂಬರ್ 30ನೇ ತಾರೀಕು ಡ್ರೋನ್ ಯಾವಾಗ ಸರ್ವೆ ಮಾಡ್ತೋ ಆ ದಿನನೇ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಕರೆ ಮಾಡಿ ತಿಳಿಸಿದಾಗ ಸ್ಪಾಟಿಗೆ ಬರ್ಬೇಕಂತ ಹೇಳ್ಬಿಟ್ಟು ಅವತ್ತೇ ಡಿಸೈಡ್ ಆಗಿದೆ. ಜಿಲ್ಲಾಧಿಕಾರಿ ಸಾಹೇಬರು ಅವತ್ತೇ ಟೈಮ್ ಕೊಟ್ಟಿದ್ರು. ಬಟ್ ಕಾರಣಾಂತರಗಳಿಂದ ಲಾಸ್ಟ್ ವೀಕ್ ಸಭೆ ಇದ್ದು ಇವತ್ತು ಮುಂದೂಡಲಾಗಿದೆ. CM ಸಭೆ ಇದ್ದಿದ್ದರಿಂದ ಇವತ್ತು ನಮ್ಮ ಹತ್ರ ಸಾಹೇಬರು ಜಿಲ್ಲಾಧಿಕಾರಿ ಸಾಹೇಬರು ಬಂದಿದ್ದಾರೆ. ಅವ್ರನ್ನ, ಯಾಕಂದ್ರೆ ನಮ್ಮ ಸಮಸ್ಯೆಗೆ ಏನಿದೆ ಅವ್ರ ಹತ್ರ ನಾವು ಅಹವಾಲನ್ನ ನಾವು ಹೇಳ್ಕೊಳ್ಳೋಣ. ಸುಮಾರು ಜನರಿಗೆ ಮಾತಾಡಿದ್ದಾರೆ ಸರ್. ಇನ್ನು ಪ್ರತಿಯೊಂದು ವಿಚಾರನೂ ಒಬ್ಬೊಬ್ರು ಮಾತಾಡ್ತಾರೆ ಸರ್. ಅದನ್ನ ನಮ್ಮ ರಾಮಗೋಪಾಲ್ ರೆಡ್ಡಿ ಅವರು ತಿಳಿಸ್ಕೊಳ್ತಾರೆ. ಎಲ್ರಿಗೂ ಧನ್ಯವಾದಗಳು ಸರ್. ನಾವು ಸೇರಿದ್ದೀವಿ, ಅನೇಕ ಸೇರಿ ಪ್ರತಿ ಪಂಚಾಯತಿನಲ್ಲೂ ಲ್ಯಾಂಡ್ ಬಿಲ್ ಆಕ್ಟ್ ಪ್ರಕಾರ ಒಂದು ರೆಸಲ್ಯೂಷನ್ ಆಗ್ತದೆ. ಪಂಚಾಯತಿಯವರು ಕೇಳಲೇ ಇಲ್ಲ. ಮನಮೋಹನ್ ಸಿಂಗ್ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಪ್ರತಿ ಪಂಚಾಯತಿನಲ್ಲೂ ಟರಾವ್ ಆಗಬೇಕು ಅಂತ ನಾವು ಪ್ರತಿ ಪಂಚಾಯತಿಗೆ ಹೋಗಿ ಒಂದೊಂದು ಏನು ಟರಾವ್ ಮಾಡ್ತಾರೋ ಮಾಡಿ ಅಂತ ಕೇಳಿದ್ವಿ. ಆ ಟರಾವ್ ಮಾಡಿರೋದ್ರಿಂದ ನಮ್ಮ ರಮೇಶ್ ಬೆಕ್ನಸರ್, ರಮೇಶ್ ಎಲ್ಲಿದ್ದೀರಾ? ಗ್ರೌಂಡ್ ವಾಟರ್, ಸರ್ಫೇಸ್ ವಾಟರ್, ಇವತ್ತು ಇಂಡಸ್ಟ್ರಿ ಮಾಡೋದಕ್ಕೆ ಇಲ್ಲಿ ಯೋಗ್ಯ ಇದೆಯಾ ಇಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳಿದ್ದಾರೆ. ಲೇಕ್ ಮಾನಿಟರಿಂಗ್ ಕಮಿಟಿ ಇದೆ, ಅದ್ರ ಚೇರ್ಮನ್ ನಮ್ಮ DC ಸಾಹೇಬರು. 238 ಕೆರೆ ಇದೆ, ಅದ್ರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಪ್ರಸನ್ನ ಆರೋಳ್ಳಿ, ಪ್ರಸನ್ನ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಬೆಂಗಳೂರು, ಅರ್ಧ ಬೆಂಗಳೂರಿಗೆ ನಾವೇ ಕೊಡ್ತಾ ಇದ್ದೀವಿ. ನಾವೇನಿಲ್ಲ ಅಂತ ಹೇಳಿದ್ವಿ. ಪ್ರತಿ ದಿವಸ ಸಿಟಿ ಮಾರ್ಕೆಟ್ಗೆ ಹೂವು, ಹಣ್ಣು, ತರಕಾರಿ ಎಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಹಾರ್ಟಿಕಲ್ಚರ್ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಪ್ರವೀಣ್ ಡಾಟಾ ಕಲೆಕ್ಟ್ ಮಾಡಿದ್ದಾರೆ, ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಾರೆ. ನಾವು ಎಷ್ಟು ಸಪ್ಲೈ ಮಾಡ್ತಾ ಇದೀವಿ, ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದೀವಿ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ, ನಾನು ಗೋಪುರದಿಂದ ಬಂದಿದ್ದೇನೆ. ಸರ್, ಈಗ ನಮ್ಮ ಈ ಒಂದು ಆನೇಕಲ್ ತಾಲೂಕು ನಮ್ಗೆ ಏನಿದೆ, ಇದನ್ನ ನಾವು ರಾಗಿ ಕಣಜ ಅಂತ ಹೇಳಿ ಗೌರವಿಸ್ತಾ ಇದ್ವಿ. ಯಾಕೆ ಅಂತಂದ್ರೆ ಇಡೀ ನಮ್ಮ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಅಲ್ಲಿ ರಾಗಿಯನ್ನ ಹೆಚ್ಚು ಬೆಳೀತಾ ಇರೋದು ನಾವೇ. ಇಲ್ಲಿ ಇದರಲ್ಲಿ ಆಲ್ರೆಡಿ ಕಂಟೆಂಟ್ ಆಗೋಗಿದೆ. ಬಟ್ ಆದರೂ ಕೂಡ ಇವತ್ತು ಇರುವಂತ ಈ ಜಮೀನು